ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೌದಾರ್ಯವಿದ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯದ ಕೆಲವು ಸಂದೇಶಗಳನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ವಿ. ಶ್ರೀಕೃಷ್ಣ ವಿವಾಹ ಮಾಡಿಕೊಂಡ ನೀಲ, ಭದ್ರ, ಮಿತ್ರವಿಂದ, ಕಾಳಿಂದಿ ಇವರೆಲ್ಲರ ಚರಿತ್ರೆಯನ್ನು ಅನುಸಂಧಾನ ಮಾಡಿದ್ವಿ. ಯಾರ ಮಕ್ಕಳು, ಅವರವರ ಕಲ್ಯಾಣ ಹೇಗಾಯಿತು, ಆ ಸಂದರ್ಭಗಳನ್ನು ಹೇಗೆ ಅನುಸಂಧಾನ ಮಾಡಬಹುದು ಅದನ್ನು ತಿಳಿತಾ ಬಂದ್ವಿ. ಷಣ್ಮಹಿಷಿಯರಲ್ಲಿ ಒಬ್ಬಳಾದವಳ ಲಕ್ಷಣ, ಶ್ರೀಕೃಷ್ಣ ಅವಳನ್ನು ವಿವಾಹ ಮಾಡಿಕೊಂಡದ್ದು ಹೇಗೆ, ಮಹಾಭಾರತ ಪುರಾಣಗಳಲ್ಲಿ ಲಕ್ಷಣ ಸ್ವಯಂವರವನ್ನು ಅನುಸಂಧಾನ ಮಾಡಿಸ್ತಾರೆ. ಸ್ವಯಂವರದಲ್ಲಿ ಕೃಷ್ಣ ಯಂತ್ರ ಭೇದಿಸಿದ ಅಂತ ಚರಿತ್ರೆ. ಹಿಂದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಭಗವತ್ಪಾದರು ಕಣ್ಣಿಕಟ್ಟುವಂತೆ ಆ ಸ್ವಯಂವರವನ್ನು ವರ್ಣನೆ ಮಾಡ್ತಾರೆ. ಲಕ್ಷಣ ಯಾರು? ಬೃಹತ್ಸೇನ ಅಂತ ಒಬ್ಬ ರಾಜ ಇದ್ದ, ಮದ್ರ ದೇಶದ ರಾಜ. ಬೃಹತ್ಸೇನನ ಮಗಳಾಗಿ ಹುಟ್ಟಿದವಳು ಲಕ್ಷಣಾದೇವಿ. ಶಿವನನ್ನು ಕುರಿತು ತಪಸ್ಸು ಮಾಡಿದ್ದಂತೆ ಬೃಹತ್ಸೇನ ರಾಜ. ಏನು ವರ ಕೊಡಲಿ ಅಂತ ಕೇಳಿದಾಗ, ಮಗಳು ಹುಟ್ಟಿದಾಗೆ ಸ್ವಯಂವರಕ್ಕಾಗಿ ಇಂಥ ಪಣ ಇಡಬೇಕಾಗ್ತದೆ, ಒಂದು ಬಿಲ್ ಕೊಡು ಅಂತ ಕೇಳಿದ್ದಂತೆ. ಸರಿ, ಇಂಥ ಪಿನಾಕ ಅನ್ನೋ ಧನುಸ್ಸನ್ನು ಕೊಟ್ಟಿದ್ದ ಶಿವ. ಈ ಧನುಸ್ಸನ್ನು ಕೊಟ್ಟು ಇದನ್ನು ಯಾರು ಎದೆ ಏರಿಸ್ತಾರೆ, ಬಾಣದಿಂದ ಲಕ್ಷ್ಯಯಂತ್ರವನ್ನು ಭೇದನ ಮಾಡ್ತಾರೆ, ಮತ್ಸ್ಯಯಂತ್ರವನ್ನು ಭೇದನ ಮಾಡ್ತಾರೆ, ಕಲ್ಯಾಣ ಮಾಡಿಕೊಡೋದು ಅಂತ. ದ್ರೌಪದಿ ಸ್ವಯಂವರದಲ್ಲೂ ದೃಪದ ರಾಜ ಇದ್ದದ್ದು ಮತ್ಸ್ಯಯಂತ್ರ ಭೇದನ ಮಾಡಬೇಕು, ಶಿವ ಕೊಟ್ಟಂಥ ಧನುಸ್ಸನ್ನು ಎದೆ ಏರಿಸಬೇಕು. ಈ ಸಂದರ್ಭದಲ್ಲಿ ಭಗವತ್ಪಾದರು ಕೊಟ್ಟಂಥ ವಿಷಯ ಬಹಳ ಅಪರೂಪವಾದದ್ದು. ದ್ರೌಪದಿ ಸ್ವಯಂವರದಲ್ಲಿ ಭೇದಿಸಿದ ಮತ್ಸ್ಯಯಂತ್ರ, ಲಕ್ಷಣ ಸ್ವಯಂವರದಲ್ಲಿ ಭೇದಿಸಿದ ಮತ್ಸ್ಯಯಂತ್ರ ವ್ಯತ್ಯಾಸ ಏನು ಅಂದರೆ, ಕೆಳಭಾಗದಿಂದೆಲ್ಲ ಮುಚ್ಚಿತ್ತಂತೆ ಲಕ್ಷಣ ಸ್ವಯಂವರದಲ್ಲಿ. ದ್ರೌಪದಿ ಸ್ವಯಂವರದಲ್ಲಿ ಕೆಳಭಾಗದಿಂದ ಯಾವುದೂ ಮುಚ್ಚಿರಲಿಲ್ಲ, ಸುಲಭವಾಗಿ ಅರ್ಜುನ ಹೊಡೆಯೋ ಹಾಗಾಯಿತು ಅನ್ನೋದು ಒಂದು ವಿಷಯ. ಎರಡನೇ ಅಂಶ, ಚಿನ್ನಬಾಣೇಶು ಅಂತ ವಿವರಣೆ ಕೊಟ್ಟಿದ್ದಾರೆ ಭಗವತ್ಪಾದರು. ದೃಪದ ರಾಜ ಸ್ವಯಂವರದಲ್ಲಿ ಮುರಿದು ಬಾಣಗಳನ್ನು ಇಟ್ಟಿದ್ದು ಅಂತಿಲ್ಲ, ಎಂದು ಒಳ್ಳೊಳ್ಳೆ ಬಾಣವೇ ಇಟ್ಟಿದ್ದಂತಾತ. ಇಲ್ಲಿ ಮಾತ್ರ ಬೃಹತ್ಸೇನ ರಾಜ ಬಾಣ ಮುರಿದು ಇಟ್ಟಿದ್ದಂತ. ಇದೊಳ್ಳೆ ವಿಚಿತ್ರ. ಸರಿಯಾದ ಬಾಣ ಇಟ್ಟರೆ ಹೊಡೆಯೋದು ಕಷ್ಟ ಇರ್ತದೆ, ಬಾಣ ಮುರಿದು ಬೇರೆ ಇಟ್ಟರೆ ಆ ಬಾಣದ ಅಳತೆ ಕಡಿಮೆ ಆಗ್ತದೆ ಅಂದರೆ ಅದನ್ನು ಬಿಲ್ಲಿಗೆ ಹೂಡಿ ಹೊಡೆಯೋದು ಅಂದರೆ ಸುಲಭ ಸಾಧ್ಯನ?
ಆ ಅಂಶವನ್ನು ಕೂಡ ಅಲ್ಲಿ ಇಲ್ಲಿಯ ವ್ಯತ್ಯಾಸವನ್ನು ಹೇಳುವಾಗ ಭಗವತ್ಪಾದರು ತಿಳಿಸ್ತಾರೆ. ಛಿನ್ನೇಶುನ ಪಾತನೀಯಂಚ ತದ್ಧಿ ಅನ್ನೋ ಮಾತಿನಿಂದ ಅನುಸಂಧಾನ ಮಾಡಿಸಿದ್ದಾರೆ. ಇನ್ನೊಂದು ಅಂದರೆ ಈ ಸ್ವಯಂವರದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದವರು ಯಾರ್ಯಾರು? ದುರ್ಯೋಧನ ಬಂದಿದ್ದ, ಕರ್ಣ ಬಂದಿದ್ದ. ದುರ್ಯೋಧನ ಬಂದ ಮೇಲೆ ಸ್ನೇಹಿತನಾಗಿ ಜೊತೆ ಕರ್ಣನ್ನು ಕಟ್ಕೊಂಡೇ ಅಡ್ಡಾಡ್ತಿದ್ದ ದುರ್ಯೋಧನ ಯಾವಾಗ. ಸರಿ, ಅವನು ಬಂದಿದ್ದ. ಪಾಂಡವರು ಬಂದಿದ್ದು, ಇನ್ನಿತರ ಮಗಧ ದೇಶದ ಪಟ್ಟಣಿಗರು ಸೇರಿದ್ರು, ಬೇರೆ ಬೇರೆ ಕ್ಷತ್ರಿಯ ರಾಜರೆಲ್ಲ ಸೇರಿದ್ರು ಅಂತ ಇಷ್ಟು ಅಂಶ ಸ್ಪಷ್ಟ. ಪಾಂಡವರು ಯಾಕೆ ಬಂದಿದ್ರು ಅಂತ ಭಗವತ್ಪಾದರು ತಿಳಿಸ್ತಾರೆ. ಭಗವತ್ಪಾದರು ತಿಳಿಸುವ ನಿರ್ಣಯ ಬಹಳ ಮುಖ್ಯ. ಪಾಂಡವರಿಗೆ ಲಕ್ಷಣಾ ಸ್ವಯಂವರದಲ್ಲಿ ಪಾಲ್ಗೊಳ್ಳುವ ಉದ್ದೇಶ ಏನು? ಅವಳನ್ನು ವಿವಾಹ ಮಾಡಿಕೊಳ್ಬೇಕು ಅಂತಿತ್ತ ಏನು ಅಂತ ಪ್ರಶ್ನೆ. ಮಹಾಭಾರತದ ಹರಿವಂಶದ ಮಾತು, ಪುರಾಣಗಳ ಮಾತು ನೋಡಿದಾಗ ಅರ್ಜುನ ಪ್ರಯತ್ನ ಪಟ್ಟ ಅಂತ ಬೇರೆ ಬರ್ತದೆ. ಆ ಬಿಲ್ಲನ್ನು ಎತ್ತಿ ಎದೆಗೇರಿಸಿದ, ಬಾಣ ಹೂಡಿದ, ಪ್ರಯತ್ನ ಪಟ್ಟ, ಯಂತ್ರ ಭೇದಿಸಲಿಕ್ಕೆ ಅಂತ ಬೇರೆ ಬರ್ತದೆ. ಈ ವಿಷಯಗಳನ್ನು ನೋಡಿದಾಗ ಪಾಂಡವರಿಗೆ ಲಕ್ಷಣೆಯ ಮೇಲೆ ಅಭಿಲಾಷೆ ಇತ್ತು ಅಂತ ತಿಳಿದುಬಿಡ್ತದೆ. ಆದರೆ ಪಾಂಡವರು ಶ್ರೀಕೃಷ್ಣನ ಪತ್ನಿಯಾಗುವುದನ್ನು ಆಸೆ ಪಡುವವರ, ಅದಕ್ಕೆ ಭಗವತ್ಪಾದರು ನಿರ್ಣಯಿಸಿಕೊಟ್ಟರು. ಪಾರ್ಥ ಅಪಿ ದ್ರಷ್ಟು ಮಿಹ ಅಭ್ಯುಪಾಯು, ಪಾರ್ಥ ಅಪಿ ದ್ರಷ್ಟು ಇಹ ಅಭ್ಯುಪಾಯು ಅಂತ ಮಾತನ್ನು ಆಡ್ತಾರೆ. ಸ್ವಯಂವರದಲ್ಲಿ ಪಾಲ್ಗೊಂಡು ಹೆಣ್ಣಿನ ಮೇಲೆ ಅಭಿಲಾಷೆಯಿಂದ ಲಕ್ಷಯಂತ್ರ ಭೇದಿಸ್ಲಿಕ್ಕೆ ಪ್ರಯತ್ನ ಪಡೋರು ಬೇರೆ. ಪಾಲ್ಗೊಳ್ಳೋದು ಉದ್ದೇಶ ಬರೀ ನೋಡಬೇಕು ಅಂತ ಪಾಲ್ಗೊಳ್ಳೋದು ಬೇರೆ. ವ್ಯತ್ಯಾಸ ಇದೆಯೋ ಇಲ್ಲ. ಎಷ್ಟೋ ಸಮಯದಲ್ಲಿ ನಾವು ಕೆಲವು ಉತ್ಸವಕ್ಕೆ ಹೋಗಿರ್ತೇವೆ. ಆ ಉತ್ಸವಗಳಲ್ಲಿ ನಮ್ಮ ಉದ್ದೇಶ ಏನು ಅಂತ ಬಹಳ ಮುಖ್ಯ. ನಾವು ಒಬ್ಬ ಪ್ರೇಕ್ಷಕರಪ್ಪ, ಎಲ್ಲರೂ ಸೇರಿರ್ತಾರೆ, ನಾವು ಸೇರಬೇಕಷ್ಟೇ ಅಂತ ಪ್ರೇಕ್ಷಕರಾಗಿ ಹೋಗೋದಕ್ಕೂ ಅಲ್ಲಿರುವ ವಸ್ತುಗಳನ್ನು ತಮ್ಮದು ಮಾಡಿಕೊಡ್ಬೇಕು ಅಂತ ಮನಸ್ಸಿನಲ್ಲಿ ಅಭಿಲಾಷೆ ಇಟ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ. ಅದನ್ನು ಭಗವತ್ಪಾದರು ಹೇಳ್ತಾರೆ. ಅಭಿಲಾಷೆಯಿಂದ ಬಂದವರು ಅಲ್ಲ. ಪಾಂಡವರು ಸ್ವಯಂವರದಲ್ಲಿ ಅಭಿಲಾಷೆ ಇತ್ತು ಲಕ್ಷಣ ಆದಮೇಲೆ ಅಂತ ಇಲ್ಲ. ಆದರೆ ದುರ್ಯೋಧನ, ಕರ್ಣ ಅವ್ರದ್ದೆಲ್ಲ ಭಾವನೆ ಹಾಗಿರಲಿಲ್ಲ. ನಾವೇ ಅವಳನ್ನು ಪಡಿತೇವೆ ಅಂತ ಇಟ್ಟುಕೊಂಡೇ ಬಂದಿದ್ರಂತ. ಈ ವ್ಯತ್ಯಾಸ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕು ಈ ವಿಷಯವನ್ನು? ಪಾಂಡವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಕೊಟ್ಟಂಥ ಅಂಶ. ಕೃಷ್ಣನಿಗೆ ಮೀಸಲು ಅನ್ನೋದು ಜ್ಞಾನಿಗಳಾದ ಪಾಂಡವರಿಗೆ ಮೊದಲೇ ತಿಳಿದಿರ್ತಿತ್ತು. ಹಾಗಾಗಿ ಕೃಷ್ಣನ ವಿರುದ್ಧ ಹೆಜ್ಜೆ ಇಡುವವರು ಅವರು ಆಗಿರಲಿಲ್ಲ. ಇಂಥ ಗುಣಸಂಪನ್ನರು ಪಾಂಡವರು. ದೇವರ ಇಚ್ಛೆಯನ್ನು ತಿಳಿಯೋದು ಅಂತಿದೆಯಲ್ಲ, ಅದನ್ನೇ ಒಂದು ದೊಡ್ಡ ಗುಣ ಅಂತ ಹೇಳ್ತಾರೆ. ನಾವೆಲ್ಲ ಮನುಷ್ಯರಾಗಿ ಜನ್ಮ ತಳೆದಿದ್ದೇವೆ. ನಾವು ಒಬ್ಬ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಅಥವಾ ಮನೆ ಸದಸ್ಯರಾಗಿ ಕುಟುಂಬದಲ್ಲಿರುವಾಗ ಆ ಕುಟುಂಬದಲ್ಲಿರುವ ಸದಸ್ಯರದೆಲ್ಲ ಮನಸ್ಸಿನ ಭಾವ ಏನು ಅಂತ ತಿಳಿದು ನಾವಿದ್ದರೆ ಅಲ್ಲೊಂದು ಮಹತ್ವನೇ ಬೇರೆ. ಆಫೀಸಿನ ಯಜಮಾನನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದು ನಾವು ವರ್ತನೆ ಮಾಡಿದರೆ ಆವಾಗ ಸಿಗುವ ಮನ್ನಣೆನೇ ಬೇರೆ. ಒಟ್ಟು ಅವನು ಇದ್ದಾನೆ, ನಾನು ಇದ್ದೀನಿ, ತಗೊಂಡು ಏನು ಮಾಡೋದು ಅಂತ ಹಾಗಿದ್ದರೆ ಅದರ ಬಗ್ಗೆ ವಿಚಾರಣೆ ಬೇರೆ ಆಗ್ತದೆ. ಪಾಂಡವರು ಭೂಮಿಗೆ ಬಂದರೂ ದೇವಲೋಕದಲ್ಲಿರುವ ತಮ್ಮ ಭಾವಗಳನ್ನು, ದೇವರಲ್ಲಿ ತಾವು ತೋರ್ತಾ ಇದ್ದ ಭಕ್ತಿಯನ್ನು ಮರ್ತಿರಲಿಲ್ಲ. ದೇವಲೋಕದಲ್ಲಿದ್ದರೂ ಅದೇ ಭಕ್ತಿ, ಮನುಷ್ಯರಾಗಿ ಭೂಮಿಯಲ್ಲಿ ಬಂದಾಗಲೂ ದೇವರ ಮೇಲೆ ಅದೇ ಭಕ್ತಿಯನ್ನು ಮೆರಿತಾ ಇದ್ದರು. ಅಲ್ಲೊಂದು ರೀತಿ ಇರೋದು, ಇಲ್ಲೊಂದು ರೀತಿ ಇರೋದು, ಹಾಗೆ ದೇವತೆಗಳ ಸ್ವಭಾವ ಅಲ್ಲ. ಈ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಅದು ದೇವರ ಕೃಪೆಗೆ ಕಾರಣ ಆಗ್ತದೆ. ಎಲ್ಲಿ ಹೋಗ್ತೇವೋ ಅಲ್ಲಲ್ಲೇ ಹಾಗಾಗೇ ಇದ್ಬಿಡೋದು. ಅಲ್ಲಿ ಹೋದಾಗ ಹಂಗಿರೋದು, ಇಲ್ಲಿ ಹೋದಾಗ ಹಿಂಗಿರೋದು ಅಂತಿರ್ತೇವೆ ನಮ್ಮ ಕಡೆ ಎಲ್ಲ. ಹಂಗಿರಬಾರ್ದು ಅಂತ.
ಹಂಗಿರಬಾರ್ದು. ಭಗವಂತನ ಇಚ್ಛೆಗೆ ವಿರುದ್ಧ ನಡ್ಕೊಳ್ಬಾರ್ದು ಅಂತನ್ನೋ ಒಂದು ಸಂಕಲ್ಪವನ್ನು ದೃಢವಾಗಿ ಮಾಡಿರಬೇಕು. ಇದೇ ಧರ್ಮ ಅಂದರೆ. ಧರ್ಮ ಅಂದರೆ ಬೇರೆ ಅಲ್ಲೇ ಅಲ್ಲ. ಧರ್ಮ ಅಂದರೆ ಭಾರೀ ನಾವು ಯೋಚನೆ ಮಾಡಿ ಇವತ್ತು ಅದ್ರ ಬಗ್ಗೆ ತಾತ್ಸಾರ ಮಾಡುವಂತೆ ಮಾಡ್ಕೊಂಡಿದ್ದೀವಿ. ಹರಿಸಂಕಲ್ಪಕ್ಕೆ ವಿರುದ್ಧ ನಡೆ ಇಲ್ಲದಂತೆ ಇರೋದೇ ಧರ್ಮ. ಇದಕ್ಕಿಂತ ಏನು ಬೇಕು ಹೇಳಿ? ನನ್ನನ್ನು ಹುಟ್ಟಿಸುವಾಗ ಒಂದು ಕುಲದಲ್ಲಿ ಹುಟ್ಟಿಸಿದಾಗ, ನನ್ನನ್ನು ಅಂತ ಬೆಳೆಸುವಾಗ ಇಂತಿಂಥ ಆಹಾರದ ಜೊತೆಯಲ್ಲಿ ಬೆಳೆಸಿದ್ದಾನೆ. ನನ್ನನ್ನು ಆಫೀಸಿಗೆ ಕಳಿಸುವಾಗ ಇಂಥ ಒಂದು ಆಫೀಸಿಗೆ ಅಂತ ನನ್ನ ವೃತ್ತಿ ಕಟ್ಕೊಳ್ಳಿಕ್ಕೆ ಅಂತ ದೇವರು ಕಳಿಸಿದ್ದಾನೆ. ಇಷ್ಟೆಲ್ಲ ಉಪಕಾರ ಮಾಡಿದ ಶ್ರೀಹರಿಯ ಇಚ್ಛೆಗೆ ವಿರುದ್ಧ ನಾನು ನಡ್ಕೊಳ್ಳದೆ ಇರೋದೇ ಅವನ ಪ್ರೀತಿ ಕಾರಣ ಆಗ್ತದೆ. ಇದೇ ಪಾಂಡವರು ಭೂಮಿ ಮೇಲೆ ಬಂದಾಗ ಜಗತ್ತಿಗೆಲ್ಲ ಸಾರಿದ ಸಂದೇಶ. ಅದು ಕಷ್ಟವೋ ನಷ್ಟವೋ ಅಂತ ತರ್ಕಕ್ಕೆ ಎಡೆ ಮಾಡಲಿಲ್ಲ ಅವರು. ಇಂದ್ರಪ್ರಸ್ಥದಲ್ಲಿ ಮಯಾಸುರ ನಿರ್ಮಾಣ ಮಾಡಿಕೊಟ್ಟಂಥ ಬಹಳ ದೊಡ್ಡ ಅರಮನೆ ಒಳಗೆ ವಾಸ ಮಾಡುವಾಗಿದ್ದ ಪಾಂಡವರು ಅದೇ ದೇವರಲ್ಲಿ ಬರಿತಾ ಇದ್ದ ಭಕ್ತಿಯನ್ನು ಇಂದ್ರಪ್ರಸ್ಥ ಎಲ್ಲ ಕೈತಪ್ಪಿ ಹೋಗಿ ಪಣಕ್ಕಿಟ್ಟು ಸೋತ ಮೇಲೆ ಕಾಡಿಗೆ ಬಂದಾಗಲೂ ಕೃಷ್ಣನ ಮೇಲೆ ಅದೇ ಭಕ್ತಿ ಮೆರಿತಾ ಇದ್ದಂತೆ. ವ್ಯತ್ಯಾಸ ಇಲ್ಲ. ಯಾಕೆ? ಅಷ್ಟು ದಿವಸ ಇಂದ್ರಪ್ರಸ್ಥದ ಸುಖ ಅನುಭವಿಸಬೇಕು ಅನ್ನೋದು ಕೃಷ್ಣನ ಇಚ್ಛೆ, ಅದನ್ನೂ ಬೇಡ ಅಂತ ವಿರೋಧ ಮಾಡಲಿಲ್ಲ. ಇಷ್ಟು ದಿವಸ ವನವಾಸದಲ್ಲಿರಬೇಕು ಅನ್ನೋದು ಕೃಷ್ಣನ ಇಚ್ಛೆ, ಅದನ್ನು ವಿರೋಧ ಮಾಡಲ್ಲ. ಈ ಅನಾಲಿಸಿಸ್ ಮಹಾಭಾರತದಲ್ಲಿ ಬಹಳ ಮುಖ್ಯ. ಪ್ರತಿ ಹೆಜ್ಜೆ ಮಹಾಭಾರತವನ್ನು ನೋಡುವಾಗ ಪ್ರತಿ ಅಲ್ಲಿರುವಂತಹ ಅಂಶವನ್ನು, ಸೀಕ್ವೆನ್ಸನ್ನು, ಪಾಂಡವರ ವ್ಯಕ್ತಿತ್ವ ಹೇಗಿತ್ತು ಅಂತ ನೋಡಿ ತಿಳಿಸಿ ನಮಗೆ ಅದನ್ನು ಸಾರಿ ಭಗವತ್ಪಾದರು ವೇದವ್ಯಾಸರು ಸಾಧ್ಯವಾದರೆ ಇದನ್ನು ನೀವು ಅಳವಡಿಸ್ಕೊಳ್ರಿ ಅಂತ ನಮಗೆ ಕರೆ ಕೊಡ್ತಾರೆ. ಅದೇ ಉದ್ದೇಶ ಅಷ್ಟೇ. ಲಕ್ಷಣಿ ಒಬ್ಬಳು ಕ್ಷತ್ರಿಯ ಹೆಣ್ಮಗಳಾದರೂ, ಭಾರೀ ಪರಾಕ್ರಮಿಗಳಾದರೂ ಪಾಂಡವರು ನಮ್ಮ ಪೌರುಷ ಮೆರಿಬೇಕು, ನಾವು ಆ ಹೆಣ್ಣನ್ನು ನಮ್ದು ಮಾಡಿಕೊಳ್ಬೇಕು ಅನ್ನೋದು ದೊಡ್ಡದಿರಲಿಲ್ಲ. ಆದರೆ ಕೃಷ್ಣನ ಇಚ್ಛೆ ಏನಿದೆ ಅನ್ನೋದು ಅರಿಯೋದು ದೊಡ್ಡದಿತ್ತು, ಬಹಳ ಮಹತ್ತರವಾದದ್ದು. ಇದು ಒಂದು ಅಂಶದ ನಿರ್ಣಯ. ಎರಡನೇ ಅಂಶ ಬಹಳ ಸ್ವರಸವಾಗಿ ಹೇಳ್ತಾರೆ ಭಗವತ್ಪಾದ. ಪಾರ್ಥ ಅಪಿದ್ರಷ್ಟು ಮಿಹಾದ್ಯುಪಾಯುವು ಅನ್ನೋ ಮಾತಿನ ಅಭಿಪ್ರಾಯ. ಪಾಂಡವರು ಯಾಕೆ ಬಂದಿದ್ರು? ಕೃಷ್ಣ ತಿಳಿಸಿದ್ದ, ಹೀಗೆ ಸ್ವಯಂವರ ಇದೆ ಅಂತೆ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಂತೆ. ಹೌದಾ ಹಾಗಾದರೆ ಅಂತಿಷ್ಟಂದಾಗ ಕೃಷ್ಣ ಅಂದ, ಬರ್ರಿ ನೀವು ಅಂತಂದಿದ್ದ. ಬರ್ರಿ ನೀವು ಅಂದಿದ್ದ. ರಾಜನು ಅವರಿಗೆ ಆಹ್ವಾನ ಕಳಿಸಿದ್ದ, ಮದ್ರ ದೇಶದ ರಾಜ ಬೃಹತ್ಸೇನ. ಯಾಕೆ ಬಂದ್ರವರು? ಕನ್ಯೆ ಬೇಡ ಅಂದಮೇಲೆ ಬರಬೇಕು ಯಾಕೆ? ಈಗ ಒಂದು ಪ್ರಶ್ನೆ ಉಳಿತದಲ್ಲ, ನಮ್ದೇನು ಕೆಲಸ ಇಲ್ಲ ಅಂದ್ರೆ ನಾವ್ಯಾಕೆ ಬರಬೇಕು ಅಂತ ಕೇಳ್ತಿರ್ತೀವೋ ಇವು. ಬಹಳ ಮುಖ್ಯ ಪ್ರಶ್ನೆ ಇದು. ಎಲ್ಲಿ ಹೋಗ್ತೇವೆ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಮಾಡಿರ್ತೀವಿ. ನಮ್ದೇನಿಲ್ಲ ಅಂದರೆ ನಾವು ಯಾಕೆ ಬರಬೇಕು? ಹೀಗೆ ಮಾಡೇನೆ ಅರ್ಥ. ಈ ತರ್ಕದಲ್ಲಿ ಸಿಲುಕೇನೆ ಮನುಷ್ಯ ಎಷ್ಟೋ ದೊಡ್ಡ ಪುಣ್ಯ ಸಂಪಾದನೆ ಮಾಡೋದ್ರಿಂದ ವಂಚಿತನಾಗಿಬಿಡ್ತಾನೆ. ಈ ತರ್ಕ ಯಾವಾಗ ಬಳಸಬೇಕು ಅಂತ ಬಹಳ ಯೋಚನೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಪಾಂಡವರ ಕಥೆ ಹೇಳಿ. ಯಾಕೆ ಬರಬೇಕು? ಎಂಥ ಅದ್ಭುತ ನೋಡಿ. ಕೃಷ್ಣ ಬರ ಹೇಳಿದ್ದ ಸರಿ. ಕೃಷ್ಣ ಬರ ಹೇಳಿದ ಉದ್ದೇಶ ಏನು, ಅದನ್ನು ಅರ್ಥೈಸಿಕೊಂಡ ಪಾಂಡವರ ಭಾವ ಏನು, ಅದನ್ನು ಈ ಮಾತಿನಲ್ಲಿ ತಿಳಿಸಿದ್ದಾರೆ. ತತ್ರ ಜಗ್ಮುರ್ ಮಾಗಧಾತ್ಯಾಶ್ಚ ಸರ್ವೇ ಪಾರ್ಥ ಅಪಿ ದ್ರಷ್ಟುಮಿಹಾಪ್ಯುಪಾಯಯು. ಯಾಕೆ ಬಂದಿದ್ರು ಅಂದರೆ, ಕೃಷ್ಣ ದ್ರೌಪದಿ ಸ್ವಯಂವರಕ್ಕೆ ಬಂದಿದ್ನಲ್ಲ, ನಾವು ಹೋಗದೆ ಇದ್ರು ತಪ್ಪಾಗ್ತದೆ, ಅದಕ್ಕೆ ಬಂದಿದ್ರು ಅಂತ ತಿಳ್ಕೊಳ್ಬೇಕಂತ. ಇದು ಎಂಥ ಅದ್ಭುತ ಸಂದೇಶ. ಕೃಷ್ಣ ಹೋಗಿದ್ದ ದ್ರೌಪದಿ ಸ್ವಯಂವರದೊಳಗೆ, ಬಿಲ್ಲಿ ಹತ್ತಲಿಕ್ಕೆ ಹೋಗಲಿಲ್ಲ, ತನ್ನ ಪೌರುಷ ಮೆರೆಸಲಿಕ್ಕೆ ಹೋಗಲಿಲ್ಲ, ಅಥವಾ ಇನ್ಯಾರ್ದೋ ಜೊತೆಯಲ್ಲಿ ಏನೋ ಹರಟೆ ಹೊಡಿಬೇಕು ಅಂತ ಹೋದದ್ದಲ್ಲ. ಸ್ವರವಣ ಹರಟೆ ಹೊಡಿಲಿಕ್ಕೆ ಹೋಗಿದ್ದಲ್ಲ. ದ್ರೌಪದಿಯನ್ನು ಮದುವೆ ಮಾಡಿಕೊಡ್ಬೇಕು ಅನ್ನೋ ಅಭಿಲಾಷೆ ಅಂತೂ ಕೃಷ್ಣನಿಗೆ ಸರ್ವಥ ಇರಲಿಲ್ಲ. ಆದರೂ ಕೂಡ ದ್ರೌಪದಿಯ ಸ್ವಯಂವರದಲ್ಲಿ ಕೃಷ್ಣ ಇದ್ದ. ಯಾಕಿದ್ದ? ಪಾಂಡವರು ನನ್ನ ಮುಖ ನೋಡಿ ಸ್ವಯಂವರದಲ್ಲಿ ಇರ್ತಾರಲ್ಲ, ಅವರಿಗೆ ಉತ್ಸಾಹ ತುಂಬಿಸ್ಲಿಕ್ಕೆ ನಾನಲ್ಲಿ ಇನ್ಯಾರು ಅಂತಿದ್ದ ಅಂತ.
ಮುಖ ಸಪ್ಪೆ ಆಗಿರಬಾರ್ದು, ಏನೋ ಯೋಚನೆಯಲ್ಲಿ ಮೈಮರ್ತಿರಬಾರ್ದು. ಯಾಕಂದರೆ ಆ ಸಮಯಕ್ಕೆ ವೇಷ ಬದಲಾಯಿಸಿಕೊಂಡು ಪಾಂಡವರು ಸ್ವಯಂವರದಲ್ಲಿ ಪಾಲ್ಗೊಂಡದ್ದು ನೆನಪಿರಬೇಕು ಆ ಕಥೆಯೆಲ್ಲ. ಅರಿಗಿನ ಮನೆಯಲ್ಲಿ ಸುತ್ತೋದ್ರು ಅಂತ ತಿಳ್ಕೊಂಡಿದ್ನಲ್ಲ ಈತ. ಹಾಗಾಗಿ ಪಾಂಡವರು ಸಭೆಗೆ ಬಂದಿರ್ತಾರೆ, ಅವರಿಗೆ ಉತ್ಸಾಹ ಕೊಟ್ಟು ಹುರಿದುಂಬಿಸಿ ಅರ್ಜುನನನ್ನು ಮುಂದೆ ಕಳಿಸಿ ಕ್ಷಣ ಕ್ಷಣಕ್ಕೆ ಅರ್ಜುನನಿಗೆ ಉತ್ಸಾಹ ಕೊಡಬೇಕಲ್ಲ. ಇಲ್ದಿದ್ರೆ ಆತ ಹೋಗಲ್ಲ. ಏನು ಮಾಡೋದು ಬಿಡು, ಕಾಡಿನಲ್ಲಿ ಇದ್ದೇವೆ, ಹೇಗಿದ್ರು ವೇಷ ಬೇರೆ ಬದಲಾಯಿಸ್ಕೊಂಡೇ ಇದ್ದೇವೆ, ನಮ್ಮ ಪೌರುಷ ತೋರಿಸಿ ಏನು ಮಾಡೋದು ಬಿಡು ಅಂತ ಹಿಂಗೆ ಅನಿಸ್ಬಿಟ್ರೆ ಹಾಗೆ ಅನಿಸೋದು ಸಹಜ. ಆಗ ಒಬ್ಬರು ಉತ್ಸಾಹ ಕೊಡೋರು ಬೇಕೋ ಬೇಡ ಜೀವನದಲ್ಲಿ. ಆದದ್ದಾಗೋಯ್ತು, ಮರ್ತು ಬಿಡು ಅದನ್ನು, ಅದನ್ನೇ ಎಕ್ಸಲಿ ನೆನಪಿಸ್ಕೋತಿ. ಅರಿಗಿನ ಮನೆ ವಿಷಯ ಪದೇ ಪದೇ ಎತ್ತಬೇಡ. ಈಗೇನಿದ್ರು ಮುಂದೆ ಆಲೋಚನೆ ಮಾಡಬೇಕು. ಈಗೊಬ್ಬರು ಬೇಕೋ ಬೇಡ ಜೀವನದಲ್ಲಿ ಉತ್ಸಾಹ ತುಂಬಲಿಕ್ಕೆ. ಅಂಥ ಮಾತಾಡೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ. ಈಗೇನು ಮಾತಾಡಿದರೂ ಕೂಡ ಅದಕ್ಕೊಂದು ದೋಷ ಹೇಳೋದು, ಕುಯುಕ್ತಿ ಹಾಕೋದು. ಭಾರೀ ಉತ್ಸಾಹಿಯಾಗಿ ಮುನ್ನುಗ್ಗಲಿಕ್ಕೆ ಹೊರಟ ವ್ಯಕ್ತಿಯನ್ನು ಕೂಡ ಕಾಲು ಎಳೆದು ಕೆಳಗೆ ಉಳಿಸ್ಬೋದು. ಏನು ನಿನ್ನ ಕೈಯಲ್ಲಿ ಏನಾಗಲ್ಲ ಬಿಡು, ಇವನೇ ಅಂದ್ಬಿಡ್ತಾನೆ ಮೊದಲೇನು, ನಿನ್ನ ಕೈಯಲ್ಲಾಗಲ್ಲ ಅಂತ. ಕೃಷ್ಣ ಅಂದರೆ ಉತ್ಸಾಹ ತುಂಬುವ ವ್ಯಕ್ತಿ. ಕೃಷ್ಣ ಅಂದರೆ ಎಷ್ಟು ಜೀವನದೊಳಗೆ ಬಳಲಿ ಬೆಂಡಾಗಿದ್ದರೂ ಕೂಡ ಅವನ ಕಡೆ ಮತ್ತೊಂದು ದೊಡ್ಡ ಸಾಧನೆ ಮಾಡಿಸ್ಲಿಕ್ಕಿರುವ ವ್ಯಕ್ತಿ, ಸಚೇತನ ವ್ಯಕ್ತಿ. ಅದಕ್ಕೆ ಚಿನ್ಮಯ ಅಂತ ಕರೀತಾರೆ ಅವರು. ಯಾವಾಗಲೂ ಚಿನ್ಮಯ. ಆ ಉತ್ಸಾಹ ತುಂಬಿಸ್ತಾನಂತೆ ಅರ್ಜುನಾದಿಗಳಿಗೆ. ಈ ಉದ್ದೇಶ ಕೃಷ್ಣನಿಗಿತ್ತು. ಇನ್ನು ದೈವ ಪಾಂಡವರ ವಿವಾಹ ಅಂತಾದಾಗ ಕೃಷ್ಣನ ಸಾನ್ನಿಧ್ಯದಲ್ಲಿ ಆಯಿತು ಅಂದರೆ ಅವರಿಗೊಂದು ಶ್ರೀರಕ್ಷೆ ಇರ್ತದೆ ಪಾಂಡವರಿಗೆ. ಇದೆಲ್ಲ ಒಂದು ಮುಖ ಇದ್ದೇ ಇದೆ, ಇದೆಲ್ಲ ಒಂದು ಮುಖ ಇದೆ. ಇಷ್ಟು ದೂರದೃಷ್ಟಿಯಿಂದ ತನಗೇನೂ ಲಾಭ ಇಲ್ಲದಿದ್ದರೂ ಕೃಷ್ಣ ಪರಮಾತ್ಮ ದ್ರೌಪದಿನ ಅಭಿಲಾಷೆ ಪಡೆದೇ ಇರೋನಾದರೂ ಕೇವಲ ಅರ್ಜುನಾದಿಗಳ ಮೇಲೆ ಕರುಣೆಯಿಂದ ಪಾಲ್ಗೊಂಡಿದ್ದಾನೆ ಎಂದಾಗ ಕೃಷ್ಣ ಮಾಡ್ತಾ ಇರೋ ಸ್ವಯಂವರದೊಳಗೆ ಲಕ್ಷಣಾ ಸ್ವಯಂವರದಲ್ಲಿ ನಾವು ಹೋಗದೇ ಇದ್ದರೆ ಸರಿ ಇರ್ತದ ಅಂತ ಪಾಂಡವರು ಯೋಚನೆ ಮಾಡಿದ್ದಾರೆ. ಇದನ್ನೂ ಮನಸ್ಸಲ್ಲಿ ಇಟ್ಟುಕೊಂಡೇ ಮಾತಿನಲ್ಲಿ ಪಾರ್ಥ ಅಪಿ ಅಭ್ಯುಪಾಯು, ಪಾಂಡವರೂ ಕೂಡ ಯಾಕೆ ದ್ರಷ್ಟು ಕೃಷ್ಣನ ದರ್ಶನ ಆಗ್ತದೆ ಈ ನೆಪದಿಂದ. ಕೃಷ್ಣ ನಮ್ಮ ಸ್ವಯಂವರದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇರಲಿಲ್ಲವೇ, ನಮಗೋಸ್ಕರ ಅಂತ ನಾವಿಲ್ಲದೆ ಇದ್ರೆ ಆಗ್ತದ ಅಂತ ಪಾಂಡವರು ಅಲ್ಲಿಗೆ ಬಂದರು. ಈ ಅರ್ಥವನ್ನು ಆ ಮಾತಿನಿಂದ ಚಿಂತನೆ ಮಾಡಿ ಇದರಿಂದ ನಮಗೊಂದು ತಿಳುವಳಿಕೆ ಕೊಡ್ತು. ಬಾಂಧವ್ಯ ಅಂದರೆ ಏನು, ಹೇಗಿರಬೇಕು ಅನ್ನಲಿಕ್ಕೆ ತಿಳುವಳಿಕೆ. ಒಂದು ಆ್ಯಂಗಲ್ನಲ್ಲಿ ಯೋಚಿಸ್ತಾರೆ, ಅವರ ಕಷ್ಟದಲ್ಲಿ ನಾವು ಭಾಗಿಗಳಾಗಬೇಕು, ಇದು ಸರಿ, ಇದು ಒಳ್ಳೆಯದೇ. ಅವ್ರ ಕಷ್ಟ ಬಂದಾಗ ನಾವು ಭಾಗಿಗಳಾಗಬೇಕು ಅನ್ನೋದು ಸರಿ. ಅಷ್ಟೇ ಅಲ್ಲ, ಅವರ ಸೌಖ್ಯದಲ್ಲೂ ಭಾಗಿಗಳಾಗಬೇಕಂತ. ವಿವಾಹ ಕೃಷ್ಣನೇ ಮಾಡಿಕೊಳ್ಳಿ, ಲಕ್ಷಣೆ ಕೃಷ್ಣನಿಗಾಗಿಯೇ ಮೀಸಲು, ನಮಗೇನು ಲಕ್ಷಣೆಯಿಂದ ಆಗೋದು ಬೇಕಿಲ್ಲ. ಆದರೆ ಅದು ಕೃಷ್ಣನ ವಿವಾಹ. ಕೃಷ್ಣ ಅಂದರೆ ನಮಗೆ ಬೇಕಾದವನು, ಅವನ ಸುಖದಲ್ಲಿ ನಾವು ಭಾಗಿಗಳಾಗಬೇಕು, ಈ ಭಾವನೆ ಬರಬೇಕು. ಈ ಬಾಂಧವ್ಯ ಬಹಳ ಮುಖ್ಯ ಜೀವನದೊಳಗೆ. ಇವತ್ತು ಅದು ಕಡಿಮೆ ಆಗ್ತಾ ಬರ್ತಿದೆ. ಯಾರದೋ ಮನೆಯಲ್ಲಿ ಒಂದು ಒಳ್ಳೆಯ ಉತ್ಸವ ನಡೆಸ್ತಾರೆ, ನಾವು ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ, ಹೇಳಿ ಹೋಗಿರ್ತಾರೆ. ಆದರೆ ಮನುಷ್ಯ ಅಲ್ಲಿ ತಾತ್ಸಾರ್ಥ ಹೋಗ್ತಾನೆ. ಏನಂತೆ ತೊಗೊಂಡು ಏನು ಮಾಡೋದು, ಹೋಗಿ ಎಷ್ಟು ಉತ್ಸವ ಆಗ್ತದೆ, ಹಾಗೆಯೇ ಆಗ್ತಿರ್ತಾರೆ, ಹಾಗೆಯೇ ಎಲ್ಲದಕ್ಕೂ ಹೋಗಿ ಕೂಡ್ಲಿಕ್ಕೆ ಆಗ್ತದೆ ಅಂದರೆ ಇವನೇ ತರ್ಕ ಮಾಡ್ತಾನೆ. ಮತ್ತದೇ ಅವರೇ ಬಂದಿರ್ತಾರೆ, ನಾಲ್ಕು ಮಾತಾಡ್ತಾರೆ, ಅಲ್ಲೇ ಕೂಡಬೇಕು, ಅಲ್ಲೇನೋ ಒಂದು ಫೋಟೋ ತೆಗಿತಾರೆ, ಬೇಡಪ್ಪ ಅನಿಸ್ಬಿಟ್ಟಿದೆ ನನಗೆ. ಹೀಗೆ ಅಂದಂತೆ ಅರ್ಧ ಬಾಂಧವ್ಯ ಕಡಿಮೆ ಮಾಡಿಕೊಳ್ತಾನೆ. ಅದಿರಬಾರ್ದು. ಯಾವುದೇ ಉತ್ಸವಗಳಲ್ಲಿ ಪಾಲ್ಗೊಳ್ಳುವಾಗ ಈ ದೃಷ್ಟಿ ಇರಬೇಕು, ಬಂಧುತ್ವ ಬೆಸುಗೆ ಆಗಬೇಕು. ಇದೆಲ್ಲ ಕೃಷ್ಣ ಮತ್ತು ಪಾಂಡವರ ಆ ಸನ್ನಿವೇಶಗಳಿಂದ ಮನುಷ್ಯರಿಗೆ ಸಂದೇಶವನ್ನು ಕೊಡ್ತದೆ ಪುರಾಣ ಹಾಗೂ ಮಹಾಭಾರತ, ತಾತ್ಪರ್ಯ ನಿರ್ಣಯಗಳು ಅಂತ ಅನುಸಂಧಾನ ಮಾಡಿ. ಕೃಷ್ಣನ ದರ್ಶನದ ಭಾಗ್ಯ ಇದಕ್ಕಿಂತ ಬೇಕೇನು ಅಂತ ಇದು ನಮಗೆ ಕೊಡುವ ಮತ್ತೊಂದು ತಿಳುವಳಿಕೆ. ಎಲ್ಲಿ ಕೃಷ್ಣನ ಕಥೆ ನಡೀತದೆ, ಎಲ್ಲಿ ಕೃಷ್ಣನ ಪೂಜೆ ನಡೀತದೆ, ಎಲ್ಲಿ ಕೃಷ್ಣನ ಬಗ್ಗೆ ವಾರ್ತೆ ಹೇಳುವಂತಾಗ್ತದೆ, ಅಲ್ಲಿ ಉತ್ಸಾಹದಿಂದ ಪಾಂಡವರಂತೆ ನಾವು ಹೋಗಿ ಪಾಲ್ಗೊಳ್ಬೇಕಂತ. ಅದೇ ನಮಗೊಂದು ಶ್ರೇಯಸ್ಸಿಗೆ ಕಾರಣ ಆಗ್ತದೆ.
ಇದೆಲ್ಲ ಈ ಸಂದೇಶ ಇಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ದುರ್ಯೋಧನಾದಿಗಳು ಬಂದದ್ದು ಆ ಉದ್ದೇಶದಿಂದ ಅಲ್ಲ, ಅವರಿಗೆ ಲಕ್ಷಣೆ ಬೇಕು ಅಂತೇಳಿ ಇತ್ತು. ಅಂತೂ ಬಿಲ್ಲಿನ ಹೆದೆ ಏರಿಸ್ಲಿಕ್ಕೆ ಹೋದವರು ಕೆಲವರು ಹೆದೆ ಏರಿಸ್ಲಿಕ್ಕೆ ಹೋಗಿ ಆ ಬಿಲ್ಲು ಪುನಃ ಇವರ ಮುಖಕ್ಕೆ ಹೊಡೆದು ಎಲ್ಲೋ ಹೋಗಿ ದಪ್ಪಂತ ಬಿದ್ದವರು ಕೆಲವರು. ಅದು ಆಯ್ತಲ್ಲ, ಮತ್ತೆ ಬಿಟ್ಟದ ಬಿಲ್ಲದು, ಏನು ಸಾಮಾನ್ಯ ಬಿಲ್ ಏನದು. ಕೆಲವರು ಎತ್ತಲಿಕ್ಕೆ ಹೋಗಿ ಆಗಲಿಲ್ಲ, ಕೆಲವರು ಎತ್ತಿದ್ರು ಎದೆ ಏರಿಸ್ಲಿಕ್ಕೆ ಹೋಗಿ ವಾಪಸ್ ಹೊಡೆತ ತಿಂದು ಕೆಳಗೆ ಬಿದ್ದು, ಕೆಲವರು ಅಳುಗಾಡಿಸ್ಲಿಕ್ಕೆ ಆಗಲಿಲ್ಲ. ಹೀಗೆಲ್ಲ ಆ ಸಂದರ್ಭದಲ್ಲಿ ನಡೀತು. ದುರ್ಯೋಧನೋ ಮಾಘದ ಸೂತಪುತ್ರ ಸಜ್ಜಂ ಕೃತ್ವಾ ಲಕ್ಷ್ಯಮೀಕ್ಷಾಂ ನ ಶೇಕುಃ. ದುರ್ಯೋಧನ, ಜರಾಸಂಧ, ಕರ್ಣ ಬಿಲ್ ಎತ್ತಿದ್ದಾರೆ, ಪಿನಾಕ ಎತ್ತಿದ್ದಾರೆ, ಎತ್ತಿ ಹೆದೆ ಏರಿಸಿದ್ದಾರೆ. ಆದರೆ ನೀರಿನಲ್ಲಿ ನೋಡಬೇಕು, ಪ್ರತಿಬಿಂಬವನ್ನು ಮೇಲ್ಗಡೆಯಲ್ಲಿ ಹೊಡಿಬೇಕು, ಅದಾಗಲಿ. ಇದು ಅವರ ಸ್ಥಿತಿ ಗಂಭೀರ ಆಗಲಿಕ್ಕೆ ಕಾರಣ ಆಯಿತು. ನೀರಿನಲ್ಲಿ ನೋಡಿದರೆ ಮೇಲೆ ಹೊಡಿಲಿಕ್ಕೆ ಬರ್ತಾ ಇಲ್ಲ, ಮೇಲೆ ನೋಡಿಬಿಡೋಣ ಅಂತಂದರೆ ಪಣ ಹಾಗಿಲ್ಲ, ವ್ಯತ್ಯಾಸ ಆಗ್ತದೆ. ಹಾಗಾಗಿ ಸಜ್ಜಂ ಕೃತ್ವ ಲಕ್ಷ್ಯ ವೀಕ್ಷಾಂ ನಶೇಕು. ನೀರಿನಲ್ಲಿ ನೋಡಿ ಲಕ್ಷ್ಯವನ್ನು ಮೇಲೆ ಏರಿಸಿ ಹೊಡೆಯೋಣ ಅಂದರೆ ಅದು ಆಗಲೇ ಇಲ್ಲ ಕೊನೆಗೂ ಅಂತ ಅವರ ಪರಿಸ್ಥಿತಿ ಗಂಭೀರ ಆಯಿತು. ಅರ್ಜುನ ಬಂದ, ಜರಾಸಂಧನ ಸ್ಥಿತಿ ಮುಗಿತು, ಕರ್ಣನ ಸ್ಥಿತಿ ಆಯಿತು, ದುರ್ಯೋಧನ ಮುಗಿದಿತ್ತು, ಅರ್ಜುನ ಬಂದ. ಅರ್ಜುನ ಹೆದೆ ಏರಿಸಿದ. ಆಮೇಲೆ ಆತನೂ ಕೂಡ ಮುರಿದು ಬಾಣ ಹಿಡ್ಕೊಂಡು ಹೊಡಿಬೇಕು ಅಂತ ಪ್ರಯತ್ನ ಪಟ್ಟ. ಸಜ್ಜಂ ಕೃತ್ವ ಧನುರೈಕ್ಷ ಲಕ್ಷ್ಯಂ. ಅವನು ಬುದ್ಧಿವಂತ, ಹಿಂದೆ ಮಾಡಿ ಅಭ್ಯಾಸ ಬೇರೆ ಇತ್ತಲ್ಲ ಅವನಿಗೆ, ಹಾಗಾಗಿ ಅವನು ಬುದ್ಧಿವಂತ, ನೋಡಿದ ಲಕ್ಷ್ಯವನ್ನು. ನೈವಾದದೆ ಬಾಣಮನಿಚ್ಛಯೈವ, ನೈವಾದದೆ ಬಾಣಮನಿಚ್ಛಯೈವ. ಆತನಿಗೆ ಇಚ್ಛೆ ಇರಲಿಲ್ಲ, ಆದ್ದರಿಂದ ಅವನು ನೋಡದಂತೆ ಮಾಡಿ ಕೆಳಗಿಟ್ಟು ಬಂದ್ಬಿಟ್ಟಂತ. ಆಶ್ಚರ್ಯ ಆಯ್ತು ಎಲ್ರಿಗೂ ಕೂಡ, ಈಗ ಯಾಕೆ ಮಾಡಿದ ಅಂತ ಗೊತ್ತಾಗಲಿಲ್ಲ. ಭಗವತ್ಪಾದರು ಹೇಳ್ತಾರೆ, ಅಭಿಲಾಷಣೆ ಇಲ್ಲದೆ ಹೋಗಿದ್ರೆ ಅರ್ಜುನ ಹೆದೆಯಾದರೂ ಏರಿಸಬೇಕು ಯಾಕೆ? ಹೆದೆ ಏರಿಸಿದ ಅಂತ ಕಥೆ ಹೇಳ್ತಿದ್ದೀರಿ, ಆದರೂ ಹಾಗೆ ಇಟ್ಟು ಬಂದ ಅಂತಂತಿದ್ರಲ್ಲ ಯಾಕೆ ಅಂದರೆ, ಅರ್ಜುನನಿಗೊಂದು ಸ್ವಭಾವ ಏನು ಅಂದರೆ, ಏನೇ ಆಗಲಿ ಇಷ್ಟು ಜನ ರಾಜರು ಪೌರುಷ ತೋರಿಸ್ಲಿಕ್ಕೆ ಬಂದಾಗ ನನ್ನ ಪೌರುಷ ತೋರಿಸದೇ ಇದ್ರೆ ಆಗ್ತದ ಅಂತ ಯೋಚನೆ ಮಾಡಿದಂತೆ. ಅವನಿಗೆ ಲಕ್ಷಣ ಬೇಡ, ಲಕ್ಷ್ಯವನ್ನು ಮುರಿಯೋದು ಬೇಡ, ಆದರೆ ಪೌರುಷ ಮಾತ್ರ ತೋರಿಸೋದು ಬೇಕಂತ. ಈ ಭಾವ ಅರ್ಜುನನಲ್ಲಿ ಇದ್ದುದಕ್ಕೆ ಪೌರುಷ ಪ್ರದರ್ಶನೆಗೋಸ್ಕರ ಮಾತ್ರ ಆತ ಹೆದೆ ಏರಿಸಿದ. ಆ ಸಮಯದೊಳಗೆ ಬಾಣವನ್ನು ಎತ್ತದೇ ಇಚ್ಛೆ ಪಡೆದೇನೆ ಬಂದ ಅಂತ ಅವನ ಬಗ್ಗೆ ತಿಳಿದುಕೊಳ್ಬೇಕು ಅಂತಾರೆ. ಪ್ರಾಪ್ಯಾಂ ಜಾನನ್ ಕೇಶವೇನೈವ ತಾಂಚ. ಅವರಿಗೂ ಗೊತ್ತಿತ್ತು ಲಕ್ಷಣ ಸ್ವಯಂವರ ಅಂದರೆ ಕೃಷ್ಣನಿಗೆ ಲಕ್ಷಣೆ ಸೇರಬೇಕಾದವಳು, ಅದಕ್ಕೆ ಅವನು ಕೈ ಬಿಟ್ಟು ಬಂದ್ಬಿಟ್ಟು ಕೈ ಚೆಲ್ಲಿ ಕುಳಿತು. ಇದೇ ಸಂದರ್ಭವನ್ನು ಮುಂದುವರಿಸಿ ಮತ್ತೊಂದು ಅಂಶ ಹೇಳ್ತಾರೆ. ಭೀಮ ಏನು ಮಾಡಿದ? ಭೀಮಶ್ಚಾಪಂ ಲಕ್ಷ್ಯಮೇ ತದತ್ರ. ಅರ್ಜುನನ್ ಹೇಳಿದ್ರು, ಭೀಮಂದು ತಿಳಿಸ್ತಾರೆ. ಅವನೇನು ಮಾಡಿದ? ಭೀಮಸೇನನ ಪರಿಶುದ್ಧವಾದ ಧರ್ಮನಿಷ್ಠೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಭಗವತ್ಪಾದ. ಇದು ಕೃಷ್ಣನಿಗೆ ಸೇರಬೇಕಾದದ್ದು ಅಂತ ಮೊದಲೇ ತಿಳಿದವನು. ಅದಕ್ಕೆ ಆತ ಈ ಸಂದರ್ಭದಲ್ಲಿ ನನ್ನ ಪೌರುಷ ತೋರಿಸೋದಕ್ಕಾಗಿ ಬಿಲ್ಲಿ ಎತ್ತೋದು, ಅದನ್ನು ಎಲ್ಲರೂ ನೋಡೋದು, ಆಮೇಲೆ ನಾನು ಬಾಣ ಬಿಲ್ಲನ್ನು ಕೆಳಗಿಟ್ಟು ಬರೋದು, ಮೊದಲು ಹೋಗೋದು ಆಮೇಲೆ ಕೆಳಗಿಟ್ಟು ಬರೋದು. ಅರ್ಜುನ ಮಾಡಿದ್ದದೇ ತಾನೆ. ಹಾಗೆ ಮಾಡೋದು ಅಪರಾಧಿ ಅಂತ ಆಗ್ತೇನೆ ಅಂತ ಬಿಟ್ಬಿಟ್ಟಂತೆ ಭೀಮಸೇನ. ಈಗ ಯೋಗ್ಯ ಕರ್ಮಣಿ ಮನುಷ್ಯರಾದವರು ಭಗವಂತನಿಗೆ ವಿರುದ್ಧ ನಡ್ಕೊಳ್ಬಾರದು ಅಂತನ್ನೋದು ಒಂದಾದರೆ, ವಿರುದ್ಧ ನಡ್ಕೊಂಡಂತೆ ನಟನೆಯೂ ಮಾಡಬಾರ್ದು ಅಂತ ಒಂದು ಧರ್ಮ.
ಹೆಂಗಿದೆ ನೋಡಿ ಧರ್ಮ ಸೂಕ್ಷ್ಮ. ಆ ಧರ್ಮದಲ್ಲೇ ಒಂದು ಸ್ವಲ್ಪ ಎತ್ತರದ ಸ್ಥಾನ ಅಂತ ತಿಳ್ಕೊಳ್ಬೇಕು. ಇದನ್ನು ಅಪ್ಗ್ರೇಡ್ ಅಂತ ಇರ್ತಾರಲ್ಲ, ಇವಾಗ ಏನೇ ಬಿಟ್ಟರು 3 ಥರ ಬಿಡ್ತಾರೆ ಆಪ್ಷನ್. ನಿಮ್ಗೆ ಗೊತ್ತಿರ್ತದೆ ನನಗಿಂತ ಚೆನ್ನಾಗಿ. ಮೊದಲು ಸಿಲ್ವರ್ ಅಂತ ಬಿಟ್ಟಿರ್ತಾರೆ, ಆಮೇಲೆ ಗೋಲ್ಡ್ ಅಂತ ಬಿಡ್ತಾರೆ, 3ನೇದು ಪ್ಲಾಟಿನಮ್ ಅಂತ ಒಂದು ಇಟ್ಟಿರ್ತಾರೆ ಆಪ್ಷನ್. ಸಿಲ್ವರು, ಗೋಲ್ಡು, ಪ್ಲಾಟಿನಮ್. ಸಿಲ್ವರ್ಗಿಂತ ಜಾಸ್ತಿ ರೇಟು ಗೋಲ್ಡು, ಗೋಲ್ಡ್ಗಿಂತ ಜಾಸ್ತಿ ರೇಟು ಪ್ಲಾಟಿನಮ್ ಅಂತ ವ್ಯವಸ್ಥೆ ಅಲ್ವಾ? ಹಾಗೆ ಭೀಮಸೇನ ಮಾಡಿದ್ದಿದೆ ಅಲ್ಲ, ಅದು ಪ್ಲಾಟಿನಮ್. ಅದು ಪ್ಲಾಟಿನಮ್ ಇದ್ದ ಹಾಗೆ ಧರ್ಮ. ಅರ್ಜುನ ಮಾಡಿದ್ದಿದೆ ಅಲ್ಲ, ಅದು ಗೋಲ್ಡ್ ಇದ್ದ ಹಾಗೆ ಅಂತ ಅರ್ಥ, ಗೋಲ್ಡ್ ಇದ್ದ ಹಾಗೆ. ಇಲ್ಲಿ ಸಿಲ್ವರಿಗೇನು ಬೇಡ, ಇದೆ ಸಿಲ್ವರ್ದು ರೇಟ್ ಜಾಸ್ತಿ ಆಗಿದೆ, ಅದು ಬೇರೆ ಮಾತು. ಆದರೆ ಈ ಧರ್ಮದಲ್ಲಿ ವಿಶೇಷತೆಯನ್ನು ಅನುಸಂಧಾನ ಮಾಡಬೇಕಂತ ವ್ಯಕ್ತಿಗಳು. ಅದಕ್ಕೆ ಅದನ್ನು ಸ್ಪಷ್ಟಪಡಿಸಿ ಹೇಳ್ತಾರೆ. ಭೀಮಶ್ಚಾಪಂ ಲಕ್ಷ್ಯಮಪ್ಯೇತದತ್ರ ದ್ರಷ್ಟುಂ ಚ ನೈವೈಚ್ಛತ್ ಹರೀಂದ್ರಧಾರಿಣಃ ಯೋಗ್ಯೇ ಕರ್ಮಣ್ಯಾಯತಂಶ್ಚಾಪರಾಧಿ. ಕೃಷ್ಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಒಂದು ಕೆಲಸದ ಬಗ್ಗೆ ಪ್ರಯತ್ನ ಪಟ್ಟರೂ ಅಪರಾಧಿ ಆಗ್ತೇನೆ ಅನ್ನೋ ಭಾವ ಭೀಮಸೇನನೊಳಗೆ ಇತ್ತಂತೆ. ಅದು ಕೃಷ್ಣನಿಗೆ ಮೀಸಲು ಅಂತ ನಿಶ್ಚಯ ಆದ ಮೇಲೆ ಅಲ್ಲಿ ನಮ್ಮಂಥವ್ರು ಪ್ರಯತ್ನವೂ ಪಡಲಿಕ್ಕೆ ಹೋಗಬಾರ್ದು. ಇದೊಂದು ದೊಡ್ಡ ತತ್ವವನ್ನು ನಮಗೆ ಅನುಸಂಧಾನ ಮಾಡಿಸ್ತಾ ಇದ್ದಾರೆ. ನಮ್ಮ ಬದುಕಿನಲ್ಲಿ ಅನೇಕ ವಿಷಯಗಳನ್ನು ದೇವರೇ ಮಾಡಬೇಕು ಅಂತಿದೆ. ನಮ್ಮ ಪ್ರಯತ್ನವೂ ಆ ವಿಷಯದಲ್ಲಿ ಅಪರಾಧ ಆಗಿಬಿಡ್ತದೆ. ಕೆಲವು ಇದ್ದಾವೆ ಅಲ್ಲಿ ಮಾತ್ರ ನಮ್ಮ ಪ್ರಯತ್ನವೂ ಆಗಬೇಕು, ಅದರ ಹಿಂದೆ ಭಗವಂತ ಪ್ರೇರಣೆ ಮಾಡಿ ಮಾಡಿಸ್ತಾನೆ ಅಂತಿದೆ. ಇದು ಎರಡನ್ನು ಬೇರ್ಪಡಿಸಿ ತಿಳ್ಕೊಳ್ಬೇಕು ನಾವು. ಈಗ ನಮಗೆ ಸಾವು ಅಂತಿದೆ. ಸಾವನ್ನು ನಮ್ಮ ಪ್ರಯತ್ನ ಪಟ್ಟು ತಂದುಕೊಳ್ಳೋದು ಸರಿನಾ? ಯೋಚನೆ ಮಾಡಿ. ಏನೋ ಆಗ್ತದೆ ಮನೆಯೊಳಗೆ, ಒಂದಿಷ್ಟು ಆಗಬಾರ್ದ ಘಟನೆಗಳು, ಕೂಡಲೇ ಸಾವು ಬರಲಿ ಅಂತ ನಮ್ಮನ್ನು ನಾವೇ ಮುಗಿಸ್ಕೊಳ್ಳಿಕ್ಕೆ ಹೋಗೋದು. ಇದೊಂದು ಉದಾಹರಣೆ ಅಷ್ಟೇ, ಇನ್ನೂ ಬಹಳ ಇದ್ದಾವೆ ಇದಕ್ಕೆಲ್ಲ. ಇರಲಿ, ಅದನ್ನು ಆಮೇಲೆ ಯೋಚನೆ ಮಾಡೋಣ ಅಂತ. ಅದು ಏನಿದ್ರು ದೇವರೇ ಕೊಡ್ಬೇಕಂತ. ಉದಾಹರಣೆ ಏನದಕ್ಕೆ ಅಂತ ಕೇಳಿದ್ರೆ ಹುಟ್ಟು ಅಂತ ಉದಾಹರಣೆ. ಅದನ್ನು ನಾವು ಮಾಡಲಿಕ್ಕಾಗಲ್ಲ. ನಾವು ಇಂಥವ್ರ ಮನೆಯಲ್ಲಿ ಇಂಥವ್ರ ಮಕ್ಕಳಾಗೇ ಹುಟ್ಟಬೇಕು ಇಲ್ಲ ಅಂತಂದು ದೇವರು. ಅದೆಲ್ಲ ನಂದು ಅಂತಾನೆ, ಅದು ನಂದು ಅಂತ. ಅಲ್ಲಿ ನಮ್ಮ ಪ್ರಯತ್ನ ನಡೆಯಲ್ಲ. ನಾವು ಇಂಥ ಸಮಯದಲ್ಲಿ ಇಂಥ ಕ್ಷೇತ್ರದಲ್ಲಿ ನಮ್ಮ ದೇಹ ಬಿಟ್ಟು ಹೋಗ್ಬಿಡ್ಬೇಕು ಇಲ್ಲ ಅಂತಾನೆ, ಅದು ನಂದದು. ನೀನು ತಲೆ ಕೆಡಿಸ್ಬಾರ್ದು. ನಾವೇನು ಮಾಡ್ತೇವೆ ಅಂದರೆ ಅವು ನಮ್ಮ ಜೀವನ ಆಗಲಿ ಅಂತ ಪ್ರಯತ್ನ ಪಟ್ಟರೆ ಅಲ್ಲಿ ನಾವು ಅಪರಾಧಿಗಳಾಗಿರ್ತೀವಿ. ಇದೊಂದು ಉದಾಹರಣೆ. ಈ ಹುಟ್ಟು ಸಾವುಗಳ ಉದಾಹರಣೆಯನ್ನೇ ಇಟ್ಟುಕೊಂಡು ಬೇರೆ ಬದುಕಿನಲ್ಲಿ ಆಗುವ ಅನೇಕ ಸನ್ನಿವೇಶಗಳಿಗೆ ನಿಧಾನ ಅಪ್ಲೈ ಮಾಡ್ತಾ ಬರ್ಬೋದು. ಯಾವುದು ದೇವರೇ ಮಾಡಬೇಕು ಅಂತ ಇಟ್ಕೊಂಡಿರುವಂಥ ಕೆಲಸಗಳಿವೆ, ಅದನ್ನು ದೇವರೇ ಮಾಡಬೇಕಂತ. ಅದು ಅವನಿಗೇ ಯೋಗ್ಯ. ನಾವು ಅದನ್ನು ಪ್ರಯತ್ನ ಪಡಲಿಕ್ಕೆ ಹೋಗಿ ಕೈ ಸುಟ್ಟುಕೊಂಡು ಅಲ್ಲೇನೋ ನಾವು, ಅದು ನಮ್ಮ ಕಡೆ ಭಾಷೆ ಭಾಳ ಚಂದ ಅಂತ ಆ ಶಬ್ದ ಬಳಸ್ತೇನೆ, ಅದನ್ನೇನು ಬಳಸಬೇಕು ಅಂತ ಇರಲಿಲ್ಲ. ದೇವರ ವಿಷಯದಲ್ಲಿ ಕಡ್ಡಿ ಆಡಿಸೋದು ಅಂತ ಅರ್ಥ, ಬೇರೆ ಏನಲ್ಲಿ ಕಡ್ಡಿ ಆಡಿಸೋದು ಅಂತ ಇರ್ತದೆ ನೋಡಿ. ಇಂಥವು ಭಾಳ ಮಾಡ್ತೀವಿ. ಆವಾಗ ನಮಗೆ ಅಲ್ಲಿ ಸಕ್ಸಸ್ ಕಾಣಿಸಲ್ಲ, ಅಲ್ಲಿ ಫೇಲ್ಯೂರೇ ಆಗ್ತದೆ. ಫೇಲ್ಯೂರ್ ಆದಮೇಲೆ ಸುಮ್ಮನೆ ಬಿಡಲ್ಲ, ಮತ್ತೆ ಅಂತೂ ಇಷ್ಟಾದರೂ ಮಾಡಿದ್ದಲ್ಲ ಇದು ಬೇರೆ ಅನ್ಕೊಳ್ತಾನೆ. ತನ್ನನ್ನು ತಾನು ಆತ್ಮಶ್ಲಾಘನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಆವಾಗ ಇಷ್ಟಾದರೂ ಮಾಡಿದ್ದಲ್ಲ ಅದು ಹೇಳಿ ಅಂತಾನೆ. ಇದನ್ನೆಲ್ಲ ಡೀಪಾಗಿ ಸ್ಟಡಿ ಮಾಡಿದ್ದಾರೆ ಭೀಮಸೇನ ದೇವರು. ನಾನು ಜೀವ, ಅದರಲ್ಲಿಯೂ ಜೀವರಿಗಿಂತ ಮೇಲ್ನವ. ನನ್ನ ಎದುರುಗಡೆ ಇರುವನು ಶ್ರೀಕೃಷ್ಣ ಪರಮಾತ್ಮ, ಪರದೈವ. ಅವನು ಜೀವನಲ್ಲ, ಜೀವ ವಿಲಕ್ಷಣ, ಸರ್ವ ಜೀವರ ಅಂತರ್ಯಾಮಿ, ಪ್ರೇರೇಪಕ, ಸರ್ವಕರ್ತ. ಅವನು ಮಾಡಬೇಕು ಅಂತ ಇಟ್ಟುಕೊಂಡ ಕೆಲಸ ನನ್ನ ಎದುರುಗಡೆ ಇದೆ. ನನಗೆ ಗೊತ್ತಿದೆ, ಗೊತ್ತಿಲ್ಲದ ಸಂದರ್ಭವೂ ಅಲ್ಲ. ಇಂಥ ಸಮಯದೊಳಗೆ ಇಲ್ಲಿ ಹೋಗಿ ನಾನೇನೋ ಭಾರಿ ಬಿಲ್ ಎತ್ತಲಿಕ್ಕೆ ಬರ್ತದೆ ಅಂತ ನನ್ನ ಬಲ ತೋರಿಸಿ ಶಿವ ಕೊಟ್ಟ ಪಿನಾಕ ನಾನು ಎತ್ತಿದೆ ಅಂತ ಎಲ್ಲರ ಮುಂದೆ ಒಂದು ಸೆಲ್ಫಿ ತೆಗೆಸ್ಕೊಳ್ಬಾರ್ದು. ಇದು ಸರಿಯಲ್ಲ ಅಂತ ಭೀಮಸೇನ. ಯಾಕೆ? ಅದು ಅಪರಾಧ ಅಂತ ಆಗ್ತದೆ. ಈ ಎತ್ತರದ ಭಾಗವತದ ಧರ್ಮವನ್ನು ಭೀಮ ತೋರಿಸಿದ. ಇದು ಎಂಥ ಅದ್ಭುತವಾದ ವಿಷಯ. ಅದಕ್ಕೆ ಲಕ್ಷಣಾ ಸ್ವಯಂವರದಲ್ಲಿ ಬರುವ ಸ್ವಯಂವರ ನಡೆದ ವಿಷಯ ತಿಳ್ಕೊಳ್ಳೋದು ಮುಖ್ಯ ಅಲ್ಲ ಇಲ್ಲಿ ಅಷ್ಟೇ.
ಒಳಗೆ ನಡೆದ ಇಂಥ ಸಂದರ್ಭಗಳನ್ನು ಬಿಡಿಸಿ ಬಿಡಿಸಿ ತೋರಿಸ್ತಾರೆ. ಇದು ಯಾರಿಗೆ ಅರ್ಥ ಆಗ್ತದೆ? ಇದು ದೇವರೇ ಮಾಡಬೇಕಾದ ಕೆಲಸ, ಹಾಗಾಗಿ ನಾನು ಇಲ್ಲಿ ಕೈ ಆಡಿಸಬಾರ್ದು, ನಂದೇನೋ ಹೆಚ್ಚಿಂದು ಅಂತ ಪೌರುಷ ತೋರಿಸೋದು ಅಲ್ಲ. ಇದು ಯಾರಿಗೆ ಅರ್ಥ ಆಗ್ತದೆ ಇಂಥ ವಿಷಯಗಳೆಲ್ಲ? ಇದನ್ನು ಅರ್ಥ ಮಾಡಿಕೊಳ್ಳೋದೇ ಕಠಿಣ. ಇದು ಯಾರಿಗೆ ಬಹಳ ಎತ್ತರದವರಿಗೆ ಅರ್ಥ ಆಗ್ತದೆ. ಮನುಷ್ಯಮಾನಕ್ಕೆ ಇದು ಅರ್ಥ ಆಗಲ್ಲ. ಇದು ಏನಿದ್ರು ಬಹಳ ಸಾಧನೆ ಮಾಡಿಕೊಂಡಿರ್ತಾರಲ್ಲ, ಎತ್ತರದ ಸಾಧನೆ ಮಾಡಿರ್ತಾರೆ. ಅದಕ್ಕೆ ಮಹಾಭಾರತ ಗ್ರಂಥ ಅದು ಕೇವಲ ನಿಮ್ಮಂಥ ಮಂದಾಧಿಕಾರಿಗಳಿಗೆ ಅಂತ ಆಲೋಚನೆ ಮಾಡಲೇಬಾರ್ದು. ಅಲ್ಲಿರುವ ಸೀಕ್ವೆನ್ಸು, ಘಟನೆ, ಶ್ಲೋಕ ಅದನ್ನು ಒಂದು ಹಂತದ ಕೆಳಗಿರುವವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಮಹಾಭಾರತ ಗ್ರಂಥ ಬಹಳ ಎತ್ತರದಲ್ಲಿರೋರಿಗೆ ಅರ್ಥ ಬಹಳ ಚೆನ್ನಾಗಿ ಕೊಡ್ತದೆ. ಇದೊಂದು ಘಟನೆಯಿಂದ ನಾವು ಅನುಸಂಧಾನ ಮಾಡಿದ್ವಿ. ಹೀಗೆ ಭೀಮ ಹಾಗೂ ಅರ್ಜುನರಿಬ್ಬರ ಮಧ್ಯದೊಳಗೆ ಭೀಮನ ಭಾಗವತ ಧರ್ಮದ ನಿಷ್ಠೆ ಅವಿಚ್ಛಿನ್ನವಾದದ್ದು, ಎತ್ತರವಾದದ್ದು, ಅದಕ್ಕಿಂತ ಎತ್ತರ ಮತ್ತಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲದ್ದು. ಅರ್ಜುನ ಭಾಗವತದ ಧರ್ಮ ನಿಷ್ಠನೇ ಆದರೂ ಭೀಮನಷ್ಟು ಅಲ್ಲ ಅಂತನ್ನುವ ಅಂಶವನ್ನು ವ್ಯಕ್ತಪಡಿಸಿದ್ರಂತೆ. ಈ ಮೂರು ಹೇಳ್ತಾರಲ್ವ, ಮೊದಲು ಹೇಳ್ತಾರೆ ಗುಡ್ ಅಂತಾರೆ, ಆಮೇಲೆ ಹೇಳ್ತಾರೆ ಬೆಟರ್ ಅಂತಾರೆ, ಮುಂದಿನ ಮತ್ತೊಂದಿದೆ ಅದು ಯಾವುದದು ಬೆಸ್ಟ್ ಅಂತಾರೆ. ಅರ್ಜುನ ಅವನು ಯಾವತ್ತಿದ್ರೂ ಬೆಟರ್, ಭೀಮ ಯಾವತ್ತಿದ್ರೂ ಬೆಸ್ಟ್. ಈ ವಿಷಯವನ್ನು ಈ ಭಾಗವತ ಧರ್ಮದ ಮೂಲಕವಾಗಿ ತಿಳಿಸ್ತಾರೆ. ಭಗವತ್ಪಾದರು ಒಂದು ಶಬ್ದ ಹಾಕಿದ್ದಾರೆ, ಯೋಗ್ಯೇ ಕರ್ಮಣ್ಯಾಯತಶ್ಚಾಪರಾಧಿ ಸ್ಯಾಮ್. ಅಪರಾಧಿ ಸ್ಯಾಮ್ ಅಂತ ಒಂದು ಅಪರಾಧ ಅನ್ನೋ ಶಬ್ದವನ್ನು ಹಾಕ್ತಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಅನುಸಂಧಾನ ಮಾಡಬೇಕು. ಈ ಅಪರಾಧ ಅನ್ನೋ ಶಬ್ದ ದಂಡನೀತಿಯಲ್ಲಿ ಬಳಸುವ ಶಬ್ದಗಳಲ್ವೇ? ದಂಡನೀತಿಯ ವಿವರಣೆ ಕೊಡುವಾಗ ಹೆಚ್ಚಾಗಿ ಅಪರಾಧ ಅನ್ನೋ ಶಬ್ದ ಬಳಸ್ತಾರೆ. ನಾನು ಯಾವಾಗಲೂ ಆಲೋಚನೆ ಮಾಡ್ತಿರ್ತೀನಿ. ಏನು ಆಲೋಚನೆ ಅಂದರೆ, ಮನುಷ್ಯ ಮಾಡಬೇಕಾದದ್ದನ್ನು ಮಾಡದೇ ಬಿಟ್ಟರೆ ಒಂದು ಅಪರಾಧ, ನಿಜ, ಹೌದು. ಆದರೆ ಮಾಡಬಾರ್ದದ್ದನ್ನು ಮಾಡೋದಿದೆ ಅಲ್ಲ, ಅದು ಮಾಡಬೇಕಾದದ್ದನ್ನು ಬಿಡೋದು, ಅದು ಅಪರಾಧ. ಮಾಡಬಾರ್ದದ್ದನ್ನು ಮಾಡೋದಿದೆ ಅಲ್ಲ, ಅದು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಅಪರಾಧ ಅಂತ. ಈ ವಿವೇಕವನ್ನು ನಾವು ಕೊಡಬೇಕಾಗಿದೆ. ನಮ್ಮ ಬದುಕಿನಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ, ನಾವು ಮಾಡಬೇಕಾದದ್ದೇನೇನೋ ಮಾಡ್ತಾ ಇದ್ದೇವೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಆದರೆ ಒಂದು ಆಲೋಚನೆ ಮಾಡಬೇಕು, ಮಾಡಬಾರ್ದದ್ದನ್ನು ಎಷ್ಟು ಮಾಡ್ತಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ. ಭೀಮ ಈ ವಿಷಯದಲ್ಲಿ ನಮಗೆ ಸ್ಫೂರ್ತಿ ಅಂತ ಅರ್ಥ. ಎಷ್ಟು ದೊಡ್ಡ ಸಂದೇಶ ಇದು! ಇವತ್ತು ನಾವು ಅದನ್ನು ಪ್ರತ್ಯೇಕವಾಗಿ ಇದು ನಾವು ಮಾಡಬಾರ್ದು ಮಾಡ್ತಾ ಇರೋದು ಅಂತ ಕಾಮನ್ ಆಗಿ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ನಾನು ಮಾಡಬಾರ್ದದ್ದನ್ನು ಏನು ಮಾಡ್ತಿದ್ದೇನೆ ಅದು ನನ್ನದೇ, ಬೇರೆಯೇ ಇದೆ. ಅದು ನೀವುಗಳೆಲ್ಲ ಇಲ್ಲಿ ಸೇರಿದವರು ಮಾಡಬಾರ್ದದ್ದು ಏನು ಮಾಡ್ತಿದ್ದೀರ ಅದು ಬೇರೆಯೇ ಇದೆ. ಅದು ನಿಮಗೆ ಸಂಬಂಧಪಟ್ಟದ್ದು, ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ, ನನಗೆ ಚೆನ್ನಾಗಿ ಗೊತ್ತಿರ್ತದೆ. ಧರ್ಮ ಅಂದರೆ ಮತ್ತೊಂದು ಅರ್ಥವನ್ನು ಹೇಳ್ತದೆ. ಈ ಸಂದೇಶ ಇಲ್ಲಿ ಕೊಡ್ತಾ ಇದೆ. ಭೀಮ ಜಗತ್ತಿಗೆ ಕೊಟ್ಟದ್ದೇನಿಲ್ಲಿ ಅಂದರೆ, ನೋಡಿ, ಬದುಕಿನುದ್ದಕ್ಕೂ ಮಾಡಬಾರ್ದದ್ದನ್ನು ಮಾಡೋದು ಅನ್ನೋದು ಒಂದು ದೊಡ್ಡ ಅಪರಾಧ ಆಗ್ತದೆ. ಆ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು. ಸ್ವಯಂವರ ನಡೀತಿರ್ಬೋದು, ಬಹಳ ಜನ ನಾನು ಹೆದರಿಗೇರಿಸಿದ ಕೂಡಲೇ ಶ್ಲಾಘನೆ ಮಾಡಿ ಚಪ್ಪಾಳೆ ತಟ್ಟಬಹುದು. ಭಲೆ ಭಲೆ ಭೀಮ, ಭಲೆ ಭೀಮ ಅಂತ ನನ್ನನ್ನು ಬೆನ್ನು ತಟ್ಟಿ ಪ್ರಶಂಸೆ ಮಾಡಬಹುದು. ಆದರೆ ನನಗೆ ಈ ಪ್ರಶಂಸೆ, ಈ ಚಪ್ಪಾಳೆ, ಈಗ ನೀವೆಲ್ಲ ನನ್ನನ್ನು ಹೊಗಳೋದು, ಇದು ನನಗೆ ಬೇಕಾಗಿಲ್ಲ. ನನ್ನ ಪರದೈವನಾದ ಕೃಷ್ಣ ಏನು ಮಾಡಬೇಕು ಅಂತ ಹೊರಟಿದಾನಲ್ಲ, ಅವನಿಗೆ ವಿರುದ್ಧ ನಾನು ಮಾಡಿದೆ, ಅವನಿಗೆ ವಿರುದ್ಧ ಪ್ರಯತ್ನ ಪಟ್ಟೆ ಅವನು ಮಾಡಲಿಕ್ಕೆ ಹೊರಟ ಕೆಲಸದಲ್ಲಿ ಅನ್ನೋ ಅಪರಾಧದ ಪ್ರಜ್ಞೆ ಇದೆಯಲ್ಲ, ಈ ಎಚ್ಚರಿಕೆ ನಮಗೆ ಯಾವಾಗಲೂ ಇರಬೇಕು. ಮನುಷ್ಯನಿಗೆ ಕ್ಷಣ ಕ್ಷಣದಲ್ಲಿ ಬೇಕೇ ಇರುವಂಥ ಪ್ರಜ್ಞೆ ಅಂತ ಅಪರಾಧಿ ಪ್ರಜ್ಞೆ. ಏನು ಸ್ಟೆಪ್ ತಗೋತಾನೆ ತನ್ನ ಜೀವನದೊಳಗೆ, ಅದರ ಹಿನ್ನೆಲೆಯಲ್ಲಿ ಅವನು ಇದನ್ನು ಯೋಚನೆ ಮಾಡಬೇಕು. ನಾನು ಈ ಸ್ಟೆಪ್ ತಗೊಂಡ್ರೆ ದೇವರ ಮನಸ್ಸಿಗೆ ವಿರುದ್ಧವಾದ ನಡೆ ಆಗ್ತದೋ ಏನೋ, ಶಾಸ್ತ್ರಕ್ಕೆ ವಿರುದ್ಧವಾದ ನಡೆ ಆಗಿಬಿಡುತ್ತದೋ
ಇದನ್ನು ಇಟ್ಕೊಂಡು ಮನುಷ್ಯ ತನ್ನ ಹೆಜ್ಜೆಯನ್ನು ಇಡಬೇಕು. ಇದನ್ನೇ ಮಹಾಭಾರತ ಜಗತ್ತಿಗೆ ಸಾರಲಿಕ್ಕೆ ಹೊರಟ ಮತ್ತೊಂದು ಅಂಶ ಅಂತ. ಯಾವುದೇ ಸ್ಥಿತಿ, ಯಾವುದೇ ತಗೊಳ್ಳಿ, ಅದನ್ನು ಪ್ರತ್ಯೇಕ ಈಗ ನಾನು ಅದನ್ನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ. ಮಹಾಭಾರತದಲ್ಲಿ ಹೇರಳವಾಗಿ ಬರ್ತದೆ. ಏನೇ ತಗೊಳ್ಳಿ, ಆಹಾರದ ವಿಷಯ ಇರ್ಬೋದು, ವಿಹಾರದ ವಿಷಯ ಇರ್ಬೋದು, ನಾವು ಮಾಡುವ ಕೆಲಸದ ವಿಷಯ ಇರ್ಬೋದು, ಸಂಪಾದನೆ ಇರ್ಬೋದು, ಅಥವಾ ಲಂಚ ತಗೊಳ್ಳೋದು ಇರ್ಬೋದು, ಅಥವಾ ದಾನ ಕೊಡೋದಿರ್ಬೋದು, ದೇವಸ್ಥಾನಗಳನ್ನು ಕಟ್ಟಿಸೋದಿರ್ಬೋದು, ಸಮಾಜದ ಕೆಲಸ ಇರ್ಬೋದು, ಕುಟುಂಬ ಪೋಷಣೆ ಇರ್ಬೋದು, ಅದರಲ್ಲೆಲ್ಲ ಒಂದು ವಿಶೇಷವಾದ ಆಲೋಚನೆ ಅಡಗಿದೆ. ಆ ಆಲೋಚನೆಯನ್ನು ಮೀರಿ ನಾವು ಹೋಗಬಾರ್ದು. ಆಲೋಚನೆ ಒಳಗಿದ್ದು ಆ ಸ್ಟೆಪ್ ತಗೊಳ್ಳುವಾಗ ಧರ್ಮದ ಛಾಯೆ ಅಡಿಯಲ್ಲೇ ತಗೊಳ್ಬೇಕಂತ, ದೇವರ ಇಚ್ಛೆ ಅಡಿಯಲ್ಲೇ ತಗೊಳ್ಬೇಕು. ಅಂದರೆ ಅದು ಸ್ವರಸವಾಗ್ತದೆ. ಹೀಗೆ ಭೀಮಸೇನ ತನ್ನನ್ನು ತಾನು ಅಪರಾಧಿ ಆಗಿಬಿಟ್ಟೆ ಅನ್ನೋ ಭಾವದಿಂದಲೇ ಆ ಲಕ್ಷ್ಯದ ಕಡೆಗೆ ಗಮನನೂ ಹರಿಸಲಿಲ್ಲಂತ, ನೋಡಲೂ ಇಲ್ಲಂತ. ಇದು ಹೇಗೆ ದೊಡ್ಡ ಸ್ವಯಂವರದೊಳಗೆ ಯಾರು ಬೇಡ ಅಂದರೂ ಒಂದಿಷ್ಟು ಕಣ್ಣುಗಳು ಅಡ್ಡಾಡ್ತಿರ್ತಾವೆ, ಲಕ್ಷ್ಯದ ಕಡೆ ಯಾರು ಹೊರದ್ರು ಏನಾಯ್ತು ಅಂತ ಗಮನ ಸುಧಾರಿಸಲಿಲ್ಲಂತೆ ಭೀಮಸೇನ. ಇದು ಎಂಥ ಧರ್ಮ! ಇದು ಸ್ಫೂರ್ತಿ ನಮಗೆಲ್ಲ. ಧರ್ಮ ಮಾಡಬೇಕು ಅಂತ ಹೊರಟವರಿಗೆ ಭೀಮನ ಈ ನಡೆ ಸ್ಫೂರ್ತಿಯಾಗಿದೆ ಅಂತ ಚಿಂತನೆ ಮಾಡಿಸ್ತಾರೆ. ಆಮೇಲೆ ಏನಾಯಿತು, ಶ್ರೀಕೃಷ್ಣ ಪರಮಾತ್ಮನ ಸರದಿ. ಕೃಷ್ಣ ಬಂದ, ಬಿಲ್ ಎತ್ತಿದ, ಎದೆ ಏರಿಸಿದ, ತುಂಡು ಬಾಣ ಇಟ್ಟ, ನೀರು ನೋಡ್ತಾ ನೋಡ್ತಾ ಪ್ರತಿಬಿಂಬವನ್ನು ಮೇಲಿನ ತನ್ನ ಮತ್ಸ್ಯಕ್ಕೆ, ಯಂತ್ರಕ್ಕೆ ಬಾಣ ಬಿಟ್ಟ ಮೇಲೆ ಅದು ಮೇಲ್ಭಾಗಕ್ಕೆ ಹೋಗಿ ತಿರುಗಿ ಪುನಃ ಬಂದು ಒಳಗಿರುವ ಮತ್ಸ್ಯಕ್ಕೆ ಬಡಿತು. ದುಂದುಬಿಗಳ ನಾದ ಆಯಿತು, ಪುಷ್ಪವೃಷ್ಟಿ ಗರೆದರು. ರಾಜ ಬೃಹತ್ಸೇನ ತನ್ನ ಮಗಳನ್ನು ತಂದು ಹತ್ತಿರಕ್ಕೆ ನಿಲ್ಲಿಸಿ ಕರ ಕೊಟ್ಟು ಕೈಯಲ್ಲಿ ಮಾಲೆ ಕೊಟ್ಟು ಕೃಷ್ಣನಿಗೆ ಅಂತ ಹಾಕಿಸಿ ಕಲ್ಯಾಣ ಮಾಡಿಕೊಟ್ಟ ಅನ್ನೋ ಚರಿತ್ರೆ ಬರ್ತದೆ. ಇದನ್ನು ಹೇಳುವಾಗ ಭಗವತ್ಪಾದರಂತಾರೆ, ಕೃಷ್ಣಶ್ಚ ತಚ್ಚಾಪಮಧಿಜ್ಯಮಾಶು ಕೃತ್ವಾ ಚಿಂತ್ಯಶ್ಚಿನ್ನಬಾಣೇನ ಲಕ್ಷ್ಯಂ. ಚಿನ್ನಬಾಣೇನ ಲಕ್ಷ್ಯಂ, ಚಿನ್ನಬಾಣೇನ ಮುರಿದ ಬಾಣದಿಂದ ಲಕ್ಷ್ಯವನ್ನು ಕೃಷ್ಣ ಹೆದೆ ಏರಿಸಿ ತುಂಡು ಮಾಡಿದ. ಅಪಾತ್ರಯತ್. ಈ ಮಾತನ್ನು ಹೇಳುವಾಗ ಒಂದು ವಿಶೇಷಣ ಕೊಡ್ತಾರೆ. ಕೃತ್ವಾ ಚಿಂತ್ಯ ಅಚಿಂತ್ಯ. ನಾವು ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿತ್ವ ಕೃಷ್ಣಂದು ಅಂತ ಹೇಳ್ತಾರೆ. ಇದರೊಳಗೇನು ಅಂಥದ್ದು ಯೋಚನೆ ಮಾಡಲಿಕ್ಕಾಗದ ಸಂದರ್ಭ ಇದು. ಎಲ್ಲ ಕ್ಷತ್ರಿಯ ರಾಜರು ಕೂಡ ಈ ಬಿಲ್ಲನ್ನ ಎತ್ತೋದು, ಎದೆಗೇರಿಸೋದು, ಬಾಣ ಬಿಡೋದು, ಇದೇನು ಅಂಥದ್ದು? ಈ ವಿಷಯದೊಳಗೆ ಭಗವತ್ಪಾದರು ಅಚಿಂತ್ಯ ಕೃಷ್ಣ ಅಂತ ಯಾಕಂದ್ರು ನೋಡಿ. ಒಂದೊಂದು ಶಬ್ದದಲ್ಲಿಯೂ ಕೂಡ ಭಗವತ್ಪಾದರು ಭಗವಂತನ ಮಹಿಮೆಯನ್ನು ವ್ಯಕ್ತಪಡಿಸ್ತಾರೆ. ಹಿಂದೆ ಈಗಾಗಲೇ ಪ್ರವಚನ ಕೇಳ್ಕೊಂಡು ಬಂದಿದ್ದೇವೆ ನಾವು. ಹಿಂದೆ ಒಂದು ವಿಷಯ ಪ್ರಸ್ತಾಪ ಆಗಿದ್ದನ್ನು ನೋಡಿದ್ವಿ. ಭಗವತ್ಪಾದರೆ ಹೇಳಿದ ಮಾತು, ಶ್ರೀರಾಮಚಂದ್ರ ರಾಮಾವತಾರ ಚರಿತಾನಿ ತದನ್ಯ ಕುಂಭಿ ಶಕ್ಯಾನಿ ನೈವ ಮನಸಾ ಪಿಹಿತಾನಿ ಕರ್ತುಂ. ಇದು ಭಗವತ್ಪಾದರು ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತು. ರಾಮ ಮಾಡಿದಂಥ ಕಾರ್ಯಗಳೇನಿವೆ ಅದನ್ನು ಮನುಷ್ಯರಾದವರು ಮನಸ್ಸಿನಲ್ಲಿಯೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ ಅಂದರೆ ಮನಸ್ಸಿನಿಂದಲೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಷ್ಟು ಅಚಿಂತ್ಯ, ಇನ್ನು ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ರಾಮ ಮಾಡಿದ ಪ್ರತಿಯೊಂದು ಕಾರ್ಯಗಳು ಕೂಡ ಹೇಗಿದ್ದಾವೆ ಅಂದರೆ, ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದು, ಸಮುದ್ರವನ್ನು ಕಣ್ಣಿನಿಂದಲೇ ಸ್ತಬ್ಧಗೊಳಿಸಿದ್ದು, ರಾವಣನ ಸಂಹಾರ ಮಾಡಿದ್ದು, ಇದೆಲ್ಲ ಏನು ವನವಾಸದಲ್ಲಿದ್ದದ್ದು, ಆಗ ಬಂದ ರಾಕ್ಷಸರನ್ನು ಕೊಂದದ್ದು, ಪಿತೃವಾಕ್ಯ ಪಾಲನೆಗಾಗಿ ರಾಜ್ಯ ತ್ಯಾಗ ಮಾಡಿದ್ದು, ಇಂಥ ಒಂದೊಂದು ರಾಮಾಯಣದ ಘಟನೆಗಳನ್ನು ನೀವು ಒಂದು ಪಟ್ಟಿ ಮಾಡಿಕೊಂಡು ಇದಿಷ್ಟು ರಾಮ ಮಾಡಿದ್ದು ಅಂತ ಇಟ್ಕೊಂಡ್ರೆ ಅವು ಯಾವುದನ್ನೂ ಕೂಡ ನಾವು ಮನಸ್ಸಿನಿಂದಲೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಶಕ್ಯ ಅಂತ.
ಅಂಥ ಕಾರ್ಯಗಳನ್ನು ಭಗವಂತ ಮಾಡಿದ್ದಾನೆ. ಇದೇ ಮಾತನ್ನು ಇಲ್ಲೂ ಕೂಡ ಸ್ವಲ್ಪ ಅನುಸಂಧಾನಕ್ಕೆ ತರಬೇಕು ಅಂತ ಅರ್ಥ. ಅಚಿಂತ್ಯ ಅಂತಂದರೆ ಅಚಿಂತ್ಯ ಅಂದರೆ ಕೃಷ್ಣ ಮಾಡ್ತಾ ಇದ್ದಂಥ ಅಸಂಖ್ಯ ಕಾರ್ಯಗಳಿದ್ದಾವಲ್ಲ, ಇದನ್ನ ಅಂದರೆ ಮತ್ಸ್ಯಯಂತ್ರ ಭೇದಿಸಿದ್ದನ್ನು ಮುಂತಾದವುಗಳನ್ನು, ಪಾಂಡವರ ಜೊತೆಯಲ್ಲಿ ಇದ್ದದ್ದು, ಸಖ್ಯ ಬೆಳೆಸಿದ್ದು, ಇದೇ ಮೊದಲಾದವುಗಳು ಯಾವುದನ್ನೂ ಕೂಡ ಸಾಮಾನ್ಯ ಮನುಷ್ಯರಾದ ನಮ್ಮಂಥವರಿಗೆ, ದೇವತೆಗಳಿಗೂ ಸರಿನೇ, ಮನಸ್ಸಿನಲ್ಲಿ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಅಂಥ ಅದ್ಭುತವಾದ ಭಗವಂತನ ಕಾರ್ಯಗಳು ಅಂತ ತಿಳಿಬೇಕಾಗ್ತದೆ. ಅಂದಾಗಲೇ ಭಗವಂತನ ಮಹಿಮೆ ಅರ್ಥ ಆಗೋದು, ಅವನಲ್ಲಿ ಭಕ್ತಿ ಹೆಚ್ಚಾಗೋದಲ್ವೇ. ಇದನ್ನು ನಾವಿವತ್ತು ನಮ್ಮ ದೇಶದ ಒಂದೊಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡಿದಾಗ ಸ್ಪಷ್ಟ ಆಗ್ತದೆ. ಅವರಿದ್ದಿದ್ರು ಮಾಡ್ತಿದ್ರು, ಇವರೊಬ್ಬರೇ ಏನು ಮಾಡೋದು ಅಂತಿರ್ತೇವಲ್ಲ. ಇವರಷ್ಟೇ ಏನು, ಅವರಿದ್ದಾಗಲೇ ಸ್ಯಾಂಕ್ಷನ್ ಆಗಿತ್ತದೋ, ಅಷ್ಟರಲ್ಲಿ ಎಲೆಕ್ಷನ್ ಆಯಿತು, ಇವ ಬಂದ ಮಾಡಿಬಿಟ್ಟರು, ಹೆಸರು ತಗೊಂಡ್ಬಿಟ್ಟ. ಹಿಂಗೆ ಎಡ್ಸಲಿ ಅಂತ. ಈ ರಾಜಕೀಯದ ವಿಷಯ ನಮಗೆ ಗೊತ್ತಿದೆ, ಲೌಕಿಕ ವಿಷಯ ಗೊತ್ತಿದೆ. ಕೆಲವೊಂದು ಹೀಗೂ ಅಂತಾರೆ, ನಾವೇ ಮಾಡೋಣ ಅಂತಿದ್ವಿ, ನೀವು ಮುಂದುವರೆದ್ರಲ್ಲ ಅಂತ ನಾವು ಬಿಟ್ವಿ ಅಂತ. ಎಲ್ಲ ಆದಮೇಲೆ ಮತ್ತೆ ಮೊದಲೇ ಅಲ್ಲ, ಅದೇ ನಾವೇ ಮಾಡಿಸೋಣ ಅಂತಿದ್ವಿ ಈ ಕೆಲಸ, ಮತ್ತು ನೀವಿಷ್ಟು ಉತ್ಸಾಹ ತೋರಿ ಮುಂದುವರಿತಿದ್ರಲ್ಲ. ಹೀಗಂದಾಗ ಏನು ತಿಳ್ಕೊಳ್ಬೇಕು? ಈ ಮಾತಾಡಿದಾಗ ಸಹಜವಾಗಿ ಏನು ತಿಳ್ಕೊಳ್ತೀವಿ? ಅಯ್ಯಯ್ಯೋ ಅವರೇ ಮಾಡ್ತಿದ್ರಲ್ಲ, ನಾವೇ ಮುಂದುವರೆದು ತಪ್ಪಾಯ್ತೇನೋ ಅಂತ ಹಿಂಗೂ ಅರ್ಥ ಬರ್ತದೆ. ಅಥವಾ ಅವ್ರಿಗೇನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಸುಮ್ಮನೆ ಕೊಚ್ಚು ಮಾಡಲಿಕ್ಕೆ ನಂಗೆ ಅಂತಿದ್ದಾರೆ ಅಷ್ಟೇ, ಅವ್ರ ಮಾತು ಕೇಳಿ ನಡೆದ್ರಾಗ್ತದೆ, ಹೀಗೂ ಅರ್ಥ ಬರ್ತದೆ. ಅಂತೂ ಮಾಡಿದಂಥ ಕೆಲಸದ ಬಗ್ಗೆ ಸಮಾಧಾನ ಇಲ್ಲ ನೋಡ್ರಿ ಅವರಿಗೆ ಅನ್ನೋದು ಅರ್ಥ ಆಗ್ತದೆ. ಎಲ್ಲ ನಮ್ಮ ಜೀವನದ ಅನುಭವನೇ ತಾನೇ ಇವೆಲ್ಲ. ಕೃಷ್ಣನ ಚರಿತ್ರೆಗಳು ಹೀಗೆ ಆಗಿದಾವ ಅಂತ ಪ್ರಶ್ನೆ. ಕೃಷ್ಣ ಏನೆಲ್ಲ ಮಾಡ್ತಾನೆ ಚರಿತ್ರೆಗಳನ್ನು ಪುರಾಣದ ರೂಪದಲ್ಲಿ ನಾವು ನೀವು ಪ್ರವಚನ ಮಾಡ್ಕೊಂಡು ಬರ್ತಾ ಇದ್ದೇವಲ್ಲ, ಇವೆಲ್ಲ ಚರಿತ್ರೆಗಳ ಮೇಲೆ ಬರುವ ಒಂದು ಪ್ರಶ್ನೆ. ಏನು ಇದೇ ಪ್ರಶ್ನೆ, ಇದನ್ನೆಲ್ಲ ಅವನೇ ಮಾಡಬೇಕಿತ್ತ ಅಥವಾ ನಾವು ನೀವು ಯಾರಾದರೂ ಅಲ್ಲಿ ಇದ್ದಿದ್ದು ಆಗ್ತಿತ್ತ? ಹಿಂಗೆ ಶುರು ಆಗ್ತಿದ್ದಿಲ್ಲ. ಅದಕ್ಕೆ ಭಗವತ್ಪಾದರು ನಿರ್ಣಯಿಸಿಕೊಡ್ತಾರೆ, ತಪ್ಪಿಯೂ ಮನಸ್ಸಿನಲ್ಲಿ ಆಲೋಚನೆ ಹೀಗೆ ಮಾಡಬೇಡಿ ಅಂತ ಅರ್ಥ. ಈ ಲಕ್ಷ್ಯ ಭೇದ, ಇಲ್ಲಿ ಮಾಡಿದ ಯುದ್ಧ, ಅವನ ಚಾಣಾಕ್ಷತೆ, ಅವ ಬಿಲ್ಲನ್ನು ಎತ್ತಿದ್ದ ಆ ಒಂದು ಅನಾಯಾಸತೆ, ಆ ಶೈಲಿ, ಅದು ಅವನಿಗೆ ಮೀಸಲಂತ, ಕೃಷ್ಣನಿಗೆ ಮೀಸಲಂತ, ಊಹಿಸ್ಲಿಕ್ಕೂ ಸಾಧ್ಯ. ಈ ಅಂಶವನ್ನು ನಾವು ರಕ್ಷಣಾ ಸ್ವಯಂವರದ ವಿಷಯದಲ್ಲೂ ಚಿಂತನೆ ಮಾಡಬೇಕು. ಹೆಂಗಿದ್ರು ಅರ್ಜುನ ಎತ್ತಿದ್ದ, ಸ್ವಲ್ಪ ಕೈತಪ್ಪಿ ಹೋಗ್ಬಿಡ್ತು ನೋಡ್ರಿ ಪಾಪ. ಅರ್ಜುನನ ಕೈಯಲ್ಲಿ ಆಗ್ತಿತ್ತು, ಅಷ್ಟರಲ್ಲಿ ಸ್ವಲ್ಪ ಕೈತಪ್ಪಿ ಹೋಯಿತು. ಅದು ನಮ್ಮ ಈಗಿನ ಭಾಷೆ ಸ್ವಲ್ಪ ವ್ಯತ್ಯಾಸ ಇದೆ. ಮಿಸ್ ಆಗಿ ಹೋಯ್ತು, ಅವನಿಗೆ ಲಕ್ಕಿಲ್ಲ, ಅಷ್ಟು ಲಕ್ಕಿಲ್ಲ. ಅವನಿಗೆ ಬರೋದಿತ್ತದು. ಹೀಗೆಲ್ಲ ಈ ಚರಿತ್ರೆಗಳನ್ನು ಆಕಸ್ಮಿಕವೋ ಅದೃಷ್ಟ ಇಲ್ಲ ಅಂತನೋ, ಅವನಿಗೆ ಶಕ್ತಿ ಇತ್ತು ಪಾಪ, ಅವನಿಗೆ ಯಾರೂ ಹೇಳಿರಲಿಲ್ಲ ನೋಡಿ, ಸ್ವಯಂವರಕ್ಕೆ ಹೋಗ್ಲಿಕ್ಕೆ ಹೇಳಿರಲಿಲ್ಲ. ಅದಕ್ಕೆ ಅವ ಅಲ್ಲೇ ಕೂತಿದ್ದ, ಅದಕ್ಕೆ ಆಗಲಿಲ್ಲ ಅಷ್ಟೇ. ಅವನೇನಾದ್ರೂ ಹೋಗಿದ್ರು ಅವನೇ ಮಾಡ್ಕೊಂಡು ಬಂದ್ಬಿಡ್ತಿದ್ದ. ಇದೆ ಹೀಗೆಲ್ಲ ಕೃಷ್ಣನ ಚರಿತ್ರೆಯಲ್ಲಿ ಆಲೋಚನೆ ಮಾಡಬಾರ್ದು ಅಂತಿದೆ. ಈಗ ವರಾಹ ಅವತಾರ ಮಾಡಿ ಕಕ್ಷೆಯಿಂದ ಜಾರ್ತಿದ್ದಂಥ ಭೂಮಿಯನ್ನು ಭಗವಂತ ಎತ್ತಿಟ್ಟ. ಇಷ್ಟು ಕಥೆ ಪುರಾಣದ ಕೇಳಿರ್ತೀವಿ. ಅದಕ್ಕೆ ಆಮೇಲೆ ಬಂದವರೆಲ್ಲ ಏನೇನೋ ಸಂಶೋಧನೆ ಮಾಡಿ, ಭೂಮಿ ಅಂದರೆ ಅದು ಗುರುತ್ವಾಕರ್ಷಣ ಶಕ್ತಿ ಉಳ್ಳದ್ದು, ಅದನ್ನು ಪುನಃ ಕೆಳಗಡೆಯಲ್ಲಿ ಸಂಕರ್ಷಣ ಅಂತ ಕೆಳಗಡೆ ಇದ್ದಾನಲ್ಲ ಶೇಷ, ಅವನು ಗುರುತ್ವಾಕರ್ಷಣ ಶಕ್ತಿಯಿಂದ ಹೇಳ್ತಾನೆ. ಅಂದರೆ ಎಲ್ಲದಕ್ಕೂ ವಿಜ್ಞಾನವನ್ನು ಜೋಡಿಸಬೇಕು ಅಂತ ಒಂದು ತಲೆ ಒಳಗೆ ಕೂತ್ಕೊಂಡ್ಬಿಟ್ಟಿದೆ ನಮಗೆ. ಪುರಾಣ ಹೇಳಿದ್ರು ವಿಜ್ಞಾನ ತರಬೇಕು, ಮಹಾಭಾರತ ಹೇಳಿದ್ರು ವಿಜ್ಞಾನ ತರಬೇಕು, ಹೀಗೆ ತಲೆ ಒಳಗೆ ಇಟ್ಕೊಂಡು ಅದನ್ನೆಲ್ಲ ಅದಕ್ಕೆ ಅಪ್ಲೈ ಮಾಡಿ ಹೇಳೋದಕ್ಕೆ ಹೋಗಿ ಎಲ್ಲಿವರೆಗೂ ಇದೆ, ಇದ್ರದ್ದು ಜಾಸ್ತಿ ಆಲೋಚನೆ ಏನಾಗ್ತಾ ಇದೆ ಮುಂದೆ ಅಂತ ಹೇಳ್ತೇವೆ. ಕೊನೆಗೆ ಏನಾಗ್ತಾ ಇದೆ, ಇದನ್ನು ಮುಟ್ಸೋದು ಎಲ್ಲಿ ಮುಟ್ಟಿಸ್ಬೇಕಾಗಿದೆ? ಒಳಗಡೆ ಭಾವ ಅಂದರೆ ಅದೇ ಆ ವರಾಹ ಇದ್ದಾನಲ್ಲ, ಅವನೇ ಇದನ್ನು ಮಾಡಬೇಕು ಅಂತೇನಿಲ್ಲ. ತಾನಾಗೆ ಅದು ಬಂದು ಭೂಮಿ ಇಷ್ಟೊತ್ತು ಸಮಯ ಆದಮೇಲೆ ಅಲ್ಲಿ ಬಂದು ಕೂಡ್ತಿತ್ತು, ಅಷ್ಟರಲ್ಲಿ ಅವ ಬಂದು ಎತ್ತಿಟ್ಟ ಅಷ್ಟೇ.
ಯಾಕಂದರೆ ಈ ಭೂಮಿ ಅನ್ನೋದೊಂದು ಪ್ಲ್ಯಾನೆಟ್ ಇದ್ದ ಹಾಗೆ ಅದು ತಿರುಗ್ತಾ ಇರುವಾಗ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಸ್ವಲ್ಪ ಜಾರಿ ಇರ್ತದಂತೆ. ಈಗ ನಾವು ಕೈಯಲ್ಲಿ ಕಟ್ಕೊಳ್ಳುವಂಥ ವಾಚ್ ಇರ್ತದೆ, ಅದರದ್ದೇ ಆದಂಥ ಒಂದು ಸಮಯಕ್ಕೆ ಯಾವಾಗಲೋ ಒಂದು ದಿವಸ ಅದು ನಿಂತೇ ನಿಲ್ತದೆ. ಶಲ್ಲಿಂದಲ್ಲ, ಈಗ ತಿರುಗಿಸೋ ವಾಚ್ ಹಿಂದಿನ ಕಾಲದಲ್ಲಿ ಬರ್ತದೆ, ಕೀ ಕೊಡೋ ವಾಚ್, ಮತ್ತೆ ಪುನಃ ಕೀ ಕೊಟ್ಟರೆ ತಿರುಗ್ತದ ಇಲ್ಲದು. ಹಂಗಿದ್ದಂಗೆ ಈ ಪ್ಲ್ಯಾನೆಟ್ನಲ್ಲಿ ಭೂಮಿ ಒಂದು ಅದು ತಿರುಗುವಾಗ ಯಾವಾಗಲೋ ಒಂದ್ಸಲಿ ನಿಲ್ತದೆ. ಇಷ್ಟು 1000 ಯುಗ ವರ್ಷಗಳ ಹಿಂದೆ ನಿಂತಿತ್ತು, ಪುನಃ ಅದು ಮತ್ತೆ ಚಾಲು ಆಯಿತು. ಇವ ಅಷ್ಟರಲ್ಲಿ ಸುಮ್ಮನೆ ಹಿಂಗಂದ ಅಷ್ಟು, ಇದಕ್ಯಾಕಷ್ಟು ವರಾಹ ಅಂದರೆ ದೇವರ ಮಹಿಮೆಗಳ ಬಗ್ಗೆ ಅತಿ ವೈಜ್ಞಾನಿಕತೆಯನ್ನು ತಂದುಕೊಡುವಾಗ ಮನುಷ್ಯರಲ್ಲಿರುವಂತಹ ವಿಚಿತ್ರ ಪ್ರಜ್ಞೆ ತಾರ್ಕಿಕವಾದದ್ದು ಜಾಗೃತ ಆದರೆ ಎಲ್ಲ ಕಡೆಯಲ್ಲಿ ಭಗವಂತನ ಚರಿತ್ರೆಯ ಅಚಿಂತ್ಯತೆಯನ್ನು ಅಲ್ಲಗಳೆಯಲು ಶುರು ಮಾಡ್ತಾರೆ. ಹಾಗಾಗಬಾರ್ದು ಅಂತಾರೆ ಭಗವತ್ಪಾದರು. ಹೀಗೆ ಲಕ್ಷಣಾ ಸ್ವಯಂವರ ಆದಾಗಲೂ ಅದು ಅಚಿಂತ್ಯವೇ ಆದದ್ದು ಅಂತ ಅನುಸಂಧಾನ ಮಾಡಿಸ್ತಾರೆ. ಯುದ್ಧಕ್ಕೆ ಬಂದರು, ಯುದ್ಧ ಮಾಡಲಿಕ್ಕೆ ಬಂದ ಮಾಗಧರನ್ನು, ಅಲ್ಲೇ ಇದ್ದಂಥ ದುರ್ಯೋಧನ, ಕರ್ಣ, ಜರಾಸಂಧನನ್ನು ಬಿಡಲಿಲ್ಲ ಕೃಷ್ಣ, ಸುಮ್ಮನೆ ಬಿಡಲಿಲ್ಲ. ಹರಿ ಯುದ್ಧ ಮಾಡಿ ಪರಾಕ್ರಮ ಮೆಳೆದು ಓಡಿಸೇ ಬಿಟ್ಟ. ಎಲ್ಲರನ್ನು ಓಡಿಸಿದ ಮೇಲೆ ಲಕ್ಷಣ ವಿವಾಹ ಮಾಡಿಕೊಂಡು ಅವಳನ್ನು ದ್ವಾರಕೆಗೆ ಅಂತ ಕರೆತಂದ. ಜೊತೆಗೆ ಭೀಮಾರ್ಜುನರು ಬಂದರು ಅಂತ ಮಹಾಭಾರತದ ಕಥೆ ಬರ್ತದೆ. ಈ ರೀತಿ ಲಕ್ಷಣಾ ಸ್ವಯಂವರದ ಚಿಂತನೆ ಮಾಡಬೇಕು. ಅಷ್ಟಮಹಿಷಿಯರಲ್ಲಿ ಸತ್ಯಭಾಮ ಮತ್ತು ರುಕ್ಮಿಣಿಯರು ಲಕ್ಷ್ಮಿಯ ಪ್ರತಿರೂಪರೇ ಆದರೂ 2 ರೂಪ ತಗೊಂಡವರು. ಜಾಂಬವತಿ ಮಾತ್ರ ಷಣ್ಮಹಿಷಿಯರ ಅತಿ ಹೆಚ್ಚಿನ ಸ್ಥಾನ ಅನ್ನೋ ವಿಷಯವನ್ನು ಈಗಾಗಲೇ ತಿಳಿದ್ವಿ. ಅದನ್ನು ಕೂಡ ಮುಂದೆ ಅನುಸಂಧಾನ ಮಾಡಿಸಿದ್ದಾರೆ. ಅದಾದ ಮೇಲೆ ಮತ್ತೊಂದು ಉಪಾಖ್ಯಾನ ಬರ್ತದೆ. ಇದನ್ನು ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಕರೀತಾರೆ. ಹರಿವಂಶದಲ್ಲಿ ಬಂದದ್ದು. ಭಗವತ್ಪಾದರು ನಿರ್ಣಯಿಸಿ ಅನುಸಂಧಾನ ಮಾಡಿಸ್ತಾರೆ. ಇದನ್ನು ಹ್ಯಾಕೆ ತಿಳಿಬೇಕು? ಒಂದು ಚಿಕ್ಕ ಕಥೆ. ದುರ್ಯೋಧನ ಯಾಗ ಮಾಡಿದ್ದ. ಬಹಳಷ್ಟು ಜನ ರಾಜರೆಲ್ಲ ಸೇರಿದ್ರು, ಕೃಷ್ಣನೂ ಸೇರಿದ್ದ ಅಂತಿದೆ. ಅದಾದ ಬಳಿಕ ಎಲ್ಲ ರಾಜರುಗಳು ವಿಹಾರ ಮಾಡಬೇಕು, ಎಲ್ಲಾದರೂ ಒಂದು ಕಡೆ ಹೋಗಿ ಎಲ್ಲಿ ಹೋಗೋಣ ಅಂತ ವಿಚಾರ ಮಾಡುವಾಗ ದ್ವಾರಕೆಯಲ್ಲಿ ಭಾರೀ ಸಂಪತ್ತಿದೆ ಅಂತ ವಿಷಯ ಮುಟ್ತು ಎಲ್ಲರ ಕಿವಿ. ಅದಕ್ಕೆ ಕೃಷ್ಣನಿಗೆ ಹೇಳಿದ್ರಂತೆ, ಕೃಷ್ಣ ಭಾರೀ ಸಂಪತ್ತಿದೆ, ಭಾರೀ ವಿಹಾರದ ತಾಣಗಳಿವೆ ಅಂತ ಸುತ್ತಲೂ, ನಾವು ಬರ್ತೇವೆ ಬರ್ರಿ ಅಂತ ಕೃಷ್ಣ ಯಾವತ್ತೋ ಒಂದು ದಿವಸ ನಿಗದಿಪಡಿಸಿದ. ಅದಕ್ಕೇನಂತೆ ನಿಮ್ಮ ಫ್ಲೈಟ್ ಹತ್ಕೊಂಡು ನಿಮ್ಮ ಖರ್ಚು ಹಾಕ್ಕೊಂಡು ಬರ್ರಿ ಅಂತಂದ. ಎಲ್ಲ ರಾಜರು, ದುರ್ಯೋಧನ ಮೊದಲು ಮಾಡಿಕೊಂಡು ಎಲ್ಲ ರಾಜರು ದ್ವಾರಕಾ ಸಂಪತ್ತು, ದ್ವಾರಕೆಯ ವೈಭವ ನೋಡಬೇಕು ಅಂತ ಆಸೆಯಿಂದ ಬಂದಿದ್ದಾರೆ. ಈ ದ್ವಾರಕಾ ಪಟ್ಟಣದ ಸುತ್ತಲೂ 4 ಪರ್ವತಗಳಿದ್ದಾರೆ. ಒಂದು ಪರ್ವತ ಲತಾವೇಷ್ಟ, ಇನ್ನೊಂದು ರೈವತ ಪರ್ವತ, ಮತ್ತೊಂದು ಸುರಕ್ಷಾ, ಮತ್ತೊಂದು ವೇಣುಮಂತ ಅಂತ ಪರ್ವತ. ದಕ್ಷಿಣ ದಿಕ್ಕಿನಲ್ಲೊಂದು, ಪೂರ್ವ ದಿಕ್ಕಿನಲ್ಲೊಂದು, ಉತ್ತರ ದಿಕ್ಕಿನಲ್ಲೊಂದು, ಪಶ್ಚಿಮ ದಿಕ್ಕಿನ, ಹೀಗೆ ಸುತ್ತಲೂ ಪರ್ವತಗಳಿವೆ. ಈ ಲತಾವೇಷ್ಟ, ಸುರಕ್ಷಾ, ವೇಣುಮಂತ ಬೇರೆ ಬೇರೆ ದಿಕ್ಕಿನಲ್ಲಿರೋದು. ಹಾಗೆ ರೈವತ ಅನ್ನೋ ಪರ್ವತದಲ್ಲಿ ಶ್ರೀಕೃಷ್ಣ ವಿಹಾರ ಭೂಮಿಯದು, ಅಲ್ಲಿಗೆ ಹೋಗೋಣ ಅಂತ ಕೃಷ್ಣನೂ ಬಂದ. ರೈವತ ಪರ್ವತದಲ್ಲಿ ಎಲ್ಲ ರಾಜರು ಬಂದು ಸೇರಿಬಿಟ್ರು. ಸೇರಿದ ಮೇಲೆ ರುಕ್ಮಿಣಿ ಸಮೇತನಾಗಿ ಆಸನದಲ್ಲಿ ಕೃಷ್ಣ ಕೂತಿದ್ದಂತೆ. ಆಕಾಶ ಮಾರ್ಗವಾಗಿ ನಾರದರು ಬಂದು ಅದೇ ಸಭೆ ಒಳಗೆ ಕೃಷ್ಣ ತ್ವಂ ಧನ್ಯ ಸಿ ತ್ವಂ ಆಶ್ಚರ್ಯ ಸಿ ಅಂತ ಕೂಗಿದ್ರಂತೆ. ಧನ್ಯೋಸಿ ಆಶ್ಚರ್ಯೋಸಿ ಅಂತ 2 ಪದಗಳನ್ನು ಆಡಿದ್ದಾರೆ. ಕೃಷ್ಣ ಆಗ ನಾರದರಿಗೆ ಹೇಳಿದ, ದಕ್ಷಿಣಾಭಿಸ್ಸಾಗಂ ಅಂತ ಕೃಷ್ಣ ಹೇಳಿದ. ನಾರದರು ಪುನಃ ಎದ್ದು ನಿಂತು ದಕ್ಷಿಣಾಭಿಸ್ಸಾಕಂ ತ್ವಂ ಧನ್ಯ ತ್ವಂ ಆಶ್ಚರ್ಯ ಅಂತ ಹೇಳಿ ಕೆಳಗೆ ಕೂತ್ಕೊಂಡ್ರು. ಎಲ್ಲ ರಾಜರು ನಾರದರನ್ನು ನೋಡ್ತಾರೆ, ಕೃಷ್ಣನ್ ನೋಡ್ತಾರೆ, ನಾರದರನ್ನು ನೋಡ್ತಾರೆ, ಕೃಷ್ಣನ್ ನೋಡ್ತಾರೆ. ಏನೂ ಅರ್ಥ ಆಗಿಲ್ಲ. ಏನು ಮಾಡಿದರು ನಾರದರು, ಏನಂದ್ರು, ಕೃಷ್ಣ ಏನಂತ ಗೊತ್ತೇ ಆಗಿಲ್ಲ. ಕೃಷ್ಣನ್ನೇ ನೋಡುವಾಗ ಕೃಷ್ಣನಿಗೆ ಅರ್ಥ ಆಯ್ತು, ಇವ್ರಿಗೇನು ಅರ್ಥ ಆಗಿಲ್ಲ ರಾಜರಿಗೆ ಇದು ಅಂತ ಹೇಳಿದೆ. ಕೃಷ್ಣ ನಾರದರಿಗೆ, ನಾರದರೆ
ನೀವು ಎಲ್ಲಿಂದ ಬಂದ್ರಿ, ಏನಂದ್ರಿ, ನಾನೇನಂದೆ, ಸ್ವಲ್ಪ ಬಿಡಿಸಿ ಹೇಳ್ರಿ ಇವರಿಗೆಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣನ ಮಹಿಮೆ ಹೇಳೋ ಭಾಗ್ಯ ಬಂತು ಅಂತ ನಾರದರು ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ರು ಆ ಹಿನ್ನೆಲೆ ಕಥೆ ಹೇಳ್ತಾರೆ. ಅದನ್ನೇ ಧನ್ಯಾಶ್ಚರ್ಯೋಪಾಖ್ಯಾನ ಕಥೆ ಇವತ್ತು ಹೇಳ್ತೇನೆ, ಒಳಗಿನ ಮರ್ಮ ಏನು ಅಂತ ನಾಳೆ ಹೇಳ್ತೇನೆ. ಇವತ್ತು ಕಥೆ ಮಾತ್ರ ತಿಳ್ಕೊಂಡಿರೋಣ. ನಾರದರು ಗಂಗಾ ನದಿ ತೀರದ ಹತ್ರ ಇದ್ದ ಒಂದು ಆಮೆಯನ್ನು ಕಂಡಂತೆ. ಆಮೆ ಅಂದರೆ ತಾಂಬೇಲು ಅಂತಾರೆ, ನಮ್ಮ ಕಡೆ ತಾಂಬೇಲು ಅಂತ ಕೇಳಿದ್ವಿ. ಭಾರಿ ದೊಡ್ಡದಾಗಿತ್ತು. ಬಹಳ ದೊಡ್ಡದಾದ ತಾಂಬೇಲು ನೋಡಿ ನೀನೇ ಧನ್ಯ ಆಶ್ಚರ್ಯ ಅಂತ ಕೂಗಿದ್ರು. ಆತ ಹೇಳ್ದ ನಾನಲ್ಲ ಅಂತ. ಆ ತಾಂಬೇಲು ಹೇಳ್ದ ನಾನಲ್ಲ ಅಂತ. ನಾರದರೆ ನನಗಿಂತ ಶ್ರೇಷ್ಠ, ನನ್ನಂಥ ಎಷ್ಟೋ ಆಮೆಗಳಿಗೆ ಆಶ್ರಯ ಕೊಟ್ಟ ಗಂಗೆ ಇದ್ದಾಳಲ್ಲ ಅವಳು ಅಂತ ಗಂಗೆಯನ್ನು ತೋರಿಸಿಬಿಟ್ಟೆ. ಗಂಗೆ ಬಳಿ ನಾರದರು ಬಂದು ನೀನು ಧನ್ಯ ಆಶ್ಚರ್ಯ ಅಂತ. ನಾನಲ್ಲ ಅಂದು ಗಂಗೆ. ನನ್ನಂಥ ನದಿಗಳು ಹೋಗಿ ಸೇರೋದೇ ಸಮುದ್ರವಲ್ಲ, ನನಗಿಂತ ಸಮುದ್ರ ಶ್ರೇಷ್ಠ. ನಾರದರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಬಂದರು. ಸಮುದ್ರವನ್ನು ಹೊಗಳಿದರೆ ಸಮುದ್ರ ಹೇಳ್ತು ನಾನೂ ಅಲ್ಲ, ಪೃಥ್ವಿ ಅಂತ ಪೃಥ್ವಿಯ ಬಳಿ ಕಳಿಸಿದ್ರು. ಯಾಕೆ ಸಮುದ್ರ ಆಶ್ರಯ ಪಡೆದಿರೋದು ಭೂಮಿಯಲ್ಲಿ ಅನ್ನೋ ಅಭಿಪ್ರಾಯದಿಂದ. ಪೃಥ್ವಿ ನೀನು ಶ್ರೇಷ್ಠ ಅಂತ ನಾರದರು ಅದರ ಬಳಿಗೆ ಬಂದು ಹೊಗಳಿದ್ರೆ ಅದು ಹೇಳ್ತು ನಾನಲ್ಲ, ನಮ್ಮನ್ನು ಹೊತ್ತ ಪರ್ವತಗಳು, ಭೂಧರ ಅಂತಾರೆ ಪರ್ವತಗಳಿಗೆ, ಪರ್ವತಗಳು ಶ್ರೇಷ್ಠ, ಅದರ ಬಳಿಗೆ ಹೋಗಿ. ಪರ್ವತವನ್ನು ಹೊಗಳಿದ್ರೆ ಪರ್ವತ ಹೇಳ್ತು ನಾನಲ್ಲ ನಾರದೆ, ನಮಗಿಂತ ಶ್ರೇಷ್ಠ, ನಮ್ಮನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಅಂತ ಹೇಳಿಬಿಡ್ತಂತೆ. ಪರ್ವತದ ಮಾತು ಕೇಳಿ ಸತ್ಯಲೋಕದ ಬ್ರಹ್ಮದೇವರ ಬಳಿಗೆ ಬಂದರು. ಅಪ್ಪ ನಾರದರಿಗೆ ಬೇರೆ ಅಲ್ಲ, ಬ್ರಹ್ಮದೇವರಂದರೆ ತಂದೆ. ನೀವೇ ಶ್ರೇಷ್ಠ ಅಂದರೆ ಬ್ರಹ್ಮದೇವರಂತಾರೆ ನಾನಲ್ಲ, 4 ಮುಖದಿಂದ ಸದಾ 4 ವೇದ ಹೇಳ್ತಾ ಇದ್ದೇನೆ ನಾನು ಶ್ರೇಷ್ಠ ಆಗಿದ್ದರೆ 4 ಮುಖದಿಂದ ವೇದ ಯಾಕೆ ಹೇಳ್ತಿದ್ದೆ ಹೇಳಿ? ವೇದ ಶ್ರೇಷ್ಠ. ಅರೆ ವೇದದ ಬಳಿಗೆ ಬಂದಳು. ವೇದ ನೀವೇ ಶ್ರೇಷ್ಠ ಅಂದರೆ ವೇದಗಳು ಹೇಳಿದುವಂತೆ ನಾವು ಅಲ್ಲ ನಾರದರೆ, ನಾವೆಲ್ಲ ಯಜ್ಞದ ಪ್ರೇರಣೆ ಮಾಡುವ, ಯಜ್ಞ ಮಾಡಿ ನಮಗಿಂತ ಯಜ್ಞದ ಶ್ರೇಷ್ಠತೆ ಜಾಸ್ತಿ, ಅದನ್ನು ಹೊಗಳ್ರಿ. ಯಜ್ಞದ ಬಳಿಗೆ ಬಂದರೆ ಯಜ್ಞ ನಾನಲ್ಲ, ನಾನು ಶ್ರೇಷ್ಠ ಅಂತಿದ್ದೀರಿ ನಾರದರೆ, ನನಗಿಂತ ಶ್ರೇಷ್ಠ ಕೃಷ್ಣ. ನೀವು ಕೆಳಗೆ ಕೃಷ್ಣ ಅವತರಿಸಿದ್ದಾನೆ ನಾರಾಯಣ, ಅವನೆಲ್ಲ ಹೊಗಳ್ಬೇಕಷ್ಟೇ ಅಂತ ಅಲ್ಲಿಗೆ ಬಂದರು. ಅಲ್ಲಿಗೆ ಕಳಿಸಿದ್ರು. ಆಕಾಶ ಮಾರ್ಗವಾಗಿ ನಾರದರು ಕೃಷ್ಣ ಎಲ್ಲಿದ್ದಾನೆ ಅವನು ಹೊಗಳೋಣ ಅಂತ ಬರ್ತಿದ್ದಾರೆ. ರೈವತಕ ಪರ್ವತದಲ್ಲಿದ್ದ ಸಭೆ ನಡೀತಾ ಇತ್ತು, ರಾಜರು ಕೂರ್ತಿದ್ರು. ಕೃಷ್ಣ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಹೊಗಳಿದ ಕೂಡಲೇ ಕೃಷ್ಣ ದಕ್ಷಿಣ ವಿಸ್ಸಾಕಂ ಅಂತ ತಿದ್ದುಪಡಿ ಮಾಡಿಬಿಟ್ಟಂತೆ. ತಿದ್ದುಪಡಿ ಮಾಡಿದ್ದನ್ನು ಒಪ್ಪಿದ್ರು ನಾರದರು. ಅಯ್ಯೋ ಅದೊಂದು ಬಿಟ್ಟನಲ್ಲ ಅಂತ. ದಕ್ಷಿಣ ವಿಸ್ಸಾಕಂ ತ್ವಂ ಧನ್ಯ ಆಶ್ಚರ್ಯ. ಇಷ್ಟು ಕಥೆ ನಡೆದದ್ದನ್ನು ರಾಜರಿಗೆ ಹೇಳ್ತಾರೆ. ಇಷ್ಟು ಹೇಳಿದರೂ ಅರ್ಥ ಆಗಲ್ಲ ಈ ಕಥೆ. ಇದ್ರ ಒಳಗೇನೋ ಮರ್ಮ ಇದೆ ಅಂತ ಅನ್ನಿಸ್ತದೋ ಇದು. ಇಂಥವುಗಳನ್ನೆಲ್ಲ ತಿಳಿಸಿ ಆ ಭಗವಂತನಲ್ಲಿ ಭಕ್ತಿ ಮೂಡಿಸಬೇಕು ಅಂಥೇಳಿ ಭಗವತ್ಪಾದರು ತಾತ್ಪರ್ಯ ನಿರ್ಣಯ ರಚನೆ ಮಾಡಿದರು. ನಾಳೆ ದಿವಸ ಈ ಚರಿತ್ರೆಯ ಆಧ್ಯಾತ್ಮಿಕತೆ ಏನು ಅನ್ನೋದನ್ನು ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.